ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ತಮ್ಮ ಬದುಕು ಬರಹ ಸಂದೇಶಗಳಿಂದ ಈ ಧರೆಯನ್ನು ಸಿರಿಯ ಆಗರವನ್ನಾಗಿ ಮಾಡಿ ಹೋದ ಸಕಲ ಸಾಧು ಸತ್ಪುರುಷರಲ್ಲಿ, ಶರಣ ಸಂತ ಮಹಾತ್ಮರಲ್ಲಿ ಶ್ರದ್ಧೆಯಿಂದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ದಿನದ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಈ ಊರಿನಲ್ಲಿ ಕಳೆದ 3-4 ವರ್ಷಗಳಿಂದ ಪ್ರತಿ ವರ್ಷಕ್ಕೊಮ್ಮೆ 5 ದಿನಗಳ ಕಾಲ ಪ್ರವಚನವನ್ನು ಆಯೋಜನೆ ಮಾಡಿ ಪೂಜ್ಯ ಗುರುಗಳನ್ನು ಆಮಂತ್ರಿಸಿ ಪರಮಾತ್ಮನ ಈ ಸನ್ನಿಧಾನದಲ್ಲಿ ಎಲ್ಲರೂ ಕುಳಿತುಕೊಂಡು ಸತ್ಸಂಗವನ್ನು ಮಾಡುವಂಥ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಅದರಲ್ಲೂ ಕಳೆದ ವರ್ಷ ಮತ್ತು ಈ ವರ್ಷ ಜೋಡುಕುರುಳಿಯ ಸದ್ಗುರು ಶ್ರೀ ಸಿದ್ಧಾರೂಢ ಮಠದ ಪರಮ ಪೂಜ್ಯ ಗುರುಗಳು ತಮ್ಮೆಲ್ಲರಿಗೂ ಒಂದು ಅಪರೂಪದ ಅನುಭವವನ್ನು ಪ್ರವಚನದ ಮೂಲಕ ನೀಡ್ತಾ ಇದ್ದಾರೆ. ಭಗವನ್ನಾಮ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಭಗವನ್ನಾಮ ಸ್ಮರಣೆಯೊಂದಿಗೆ ಸತ್ಸಂಗವನ್ನು ಮಾಡಿ ಸಂತರು, ಮಹಾತ್ಮರು ಮತ್ತು ಶರಣರ ಜೀವನ ಸಂದೇಶಗಳನ್ನು ತಿಳಿಸ್ತಾ ಇದ್ದಾರೆ. ತಾವು ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಸತ್ಸಂಗದಲ್ಲಿ ಭಾಗವಹಿಸಿ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸತ್ಸಂಗವನ್ನು ಮಾಡೋದರಿಂದ ಏನು ಪ್ರಯೋಜನ ಆಗುತ್ತೆ ಮತ್ತು ನಾವು ಸತ್ಸಂಗವನ್ನು ಮಾಡಿ ಏನನ್ನು ತಿಳ್ಕೋಬೇಕು, ಏನನ್ನು ಜೀವನದಲ್ಲಿ ರೂಢಿ ಮಾಡಿಕೊಳ್ಳಬೇಕು ಅನ್ನೋದನ್ನು ನಾವೆಲ್ಲರೂ ಕಾಳಜಿ ವಹಿಸಿ ತಿಳ್ಕೋಬೇಕು. ಅಕಸ್ಮಾತ್ ಇದರ ಉದ್ದೇಶ ಏನು ಅನ್ನೋದು ನಮಗೆ ಅರ್ಥ ಆಗದೇ ಇದ್ದರೆ ಇದೆಲ್ಲ ದಂಡ ಆಗಿಬಿಡ್ತದೆ, ವ್ಯರ್ಥ ಆಗಿಬಿಡ್ತದೆ. ಈಗ ನೀವೆಲ್ಲ ಇಷ್ಟು ಜನ ನಿಮ್ಮ ಮನೆಯ ಕೆಲಸಗಳನ್ನು, ನಿಮ್ಮ ವ್ಯವಹಾರಗಳನ್ನು, ಇನ್ನೂ ದೊಡ್ಡ ದೊಡ್ಡ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದು ಕೂತಿರ್ತೀರಿ. 5 ದಿನ ದೀಡ್ ತಾಸು 1.5 ಗಂಟೆ ಲೆಕ್ಕ ಹಿಡಿದು 7.5 ತಾಸು ನಿಮ್ಮ ಸಮಯ, ಅಮೂಲ್ಯವಾದ ಸಮಯ ಇಲ್ಲಿ ಖರ್ಚಾಗುತ್ತೆ. ಈ 7.5 ತಾಸಿನಲ್ಲಿ ಅಥವಾ ದಿನಕ್ಕೆ 1.5 ತಾಸಿನಲ್ಲಿ ಇಲ್ಲಿ ಗುರುಗಳು ಹೇಳುವಂತಹ ವಿಷಯದಲ್ಲಿ ನಾನು ಸ್ವಂತ ನನ್ನ ಜೀವನಕ್ಕೆ ಏನನ್ನು ತಿಳ್ಕೋಬೇಕು ಅಥವಾ ನನಗೇನು ತಿಳಿತೋ ಗುರುಗಳು ಹೇಳಿದ್ದು ಅದನ್ನು ನಾನು ಎಷ್ಟು ಪಾಲಿಸಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ವರ್ಷವೂ ಇದು ನಡೀತದೆ, ಗುರುಗಳು ಪ್ರವಚನ ಮಾಡ್ತಾರೆ, ಹೊಸ ವಿಚಾರಗಳನ್ನು ಹೇಳ್ತಾರೆ, ನಾವು ಎಲ್ಲರೂ ಬರ್ತೇವೆ, ಇಲ್ಲಿ ಸೇರ್ತೇವೆ,
ಹೇಳಿದ್ದನ್ನೆಲ್ಲ ಕೇಳ್ತೇವೆ. ನಾವು ಇಲ್ಲಿ ಬಂದು ಸೇರಿ ಹೇಳಿದ್ದನ್ನು ಕೇಳಿದ ಮೇಲೂ ನಮ್ಮ ಸ್ವಭಾವ ಬದಲಿ ಆಗಲಿಲ್ಲ ಅಂದರೆ, ನಮ್ಮ ಗುಣ ಬದಲಿ ಆಗಲಿಲ್ಲ ಅಂದರೆ, ನಮ್ಮ ವಿಚಾರ ಬದಲಿ ಆಗಲಿಲ್ಲ ಅಂದರೆ, ನಾವು ಬಂದದ್ದು ಸೇರಿದ್ದು ಕೇಳಿದ್ದು ಎಲ್ಲ ದಂಡ ಆಗಿಬಿಡುತ್ತೆ. ಹೀಗೆ ಸತ್ಸಂಗವನ್ನು ಮಾಡೋದ್ರ ಉದ್ದೇಶನೇ ಅದು. ನಮ್ಮ ಒಳಗೆ ಏನಾದರೂ ನಾವು ಬದಲಾವಣೆ ಮಾಡ್ಕೋಬೇಕು. ಪ್ರವಚನವನ್ನು ಹಚ್ಚೋ ಉದ್ದೇಶ, ಸತ್ಸಂಗವನ್ನು ಮಾಡುವ ಉದ್ದೇಶ ಜಗತ್ತನ್ನು ಸುಧಾರಿಸುವುದು ಅಲ್ಲ. ಜಗತ್ತನ್ನು ಸುಧಾರಿಸುವುದಕ್ಕೆ ಬೇರೆ ಬೇರೆಯವರು ಇರ್ತಾರೆ, ಬೇರೆ ಬೇರೆ ಕೆಲಸ ಇದೆ. ಪ್ರವಚನವನ್ನು ಹಚ್ಚೋ ಉದ್ದೇಶ ಏನು ಅಂದರೆ, ಸತ್ಸಂಗವನ್ನು ಮಾಡುವ ಉದ್ದೇಶ ಏನು ಅಂದರೆ, ಸ್ವಂತಕ್ಕೆ ನಮ್ಮನ್ನು ಸುಧಾರಿಸಿಕೊಳ್ಳೋದು, ನಮ್ಮನ್ನು ಬದಲಿ ಮಾಡಿಕೊಳ್ಳೋದು. ನಾವು ಸುಧಾರಿಸಲಿಲ್ಲ, ನಮ್ಮ ಗುಣ ನಮ್ಮ ಸ್ವಭಾವ ಬದಲಿ ಆಗಲಿಲ್ಲ, ತಿದ್ದುಪಡಿ ಆಗಲಿಲ್ಲ, ರಿಪೇರಿ ಆಗಲಿಲ್ಲ ಅಂದರೆ ಸ್ವಂತ ನಮ್ಮ ಜೀವನಕ್ಕೆ ನಷ್ಟ ಆಗ್ತದೆ. ಅದಕ್ಕೆ ಹಿಂದಿನ ಹಿರಿಯರು ಆಲೋಚನೆ ಮಾಡಿ, ಈ ಮನುಷ್ಯನಾದವನು ಸ್ವಭಾವತಃ ಸ್ವಲ್ಪ ಸೋಮಾರಿ, ಇವನಿಗೆ ಜಗತ್ತು ಸುಧಾರಿಸೋದು ಹೇಗೆ ಅಂತ ಬಹಳ ಚೆನ್ನಾಗಿ ಗೊತ್ತಿದೆ, ಬಹಳ ತಿಳುವಳಿಕೆ ಇದೆ. ಜಗತ್ತು ಸುಧಾರಣೆ ಮಾಡುವ ವಿಷಯದಲ್ಲಿ ಮನುಷ್ಯನಿಗೆ ಬಹಳ ತಿಳುವಳಿಕೆ ಇದೆ. ಆದರೆ ತನ್ನನ್ನು ಹೆಂಗೆ ಸುಧಾರಣೆ ಮಾಡ್ಕೋಬೇಕು ಅನ್ನೋ ವಿಷಯದಲ್ಲಿ ತಿಳುವಳಿಕೆ ಕಡಿಮೆ. ಈ ಕಡೆ ನೋಡಿ, ನಾವು ಮನುಷ್ಯರು ನಮ್ಮ ಸುತ್ತಮುತ್ತ ಯಾರಾದರೂ ತಪ್ಪು ಮಾಡಿದ್ರು ಅಂದರೆ, ತಪ್ಪು ಮಾತಾಡಿದ್ರು ಅಂದರೆ ಪಟ್ಟಂತ ಅದನ್ನು ಎತ್ತಿ 4 ಮಂದಿಗೆ ತಿಳಿಸ್ತೀವಿ, ತೋರಿಸ್ತೀವಿ. ನಾವೇನಾದರೂ ತಪ್ಪು ಮಾಡಿದೆವು ಅಂದರೆ, ತಪ್ಪು ಮಾತಾಡಿದೆವು ಅಂದರೆ ಅದು ಯಾರಿಗೂ ಗೊತ್ತಾಗಲಾರದ ಹಂಗೆ ಕಾಳಜಿ ಮಾಡ್ತೀವಿ. ತಪ್ಪಿ ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ನಾವು ಮಾಡಿದ್ದ ತಪ್ಪು ಯಾರಿಗಾದ್ರೂ ಗೊತ್ತಾಯಿತು ಅಂದರೆ ಸಮಜಾಯಿಸಿ ಹೇಳ್ತೀವಿ, ಅದು ಹಂಗಲ್ಲ ಹಿಂಗಂತ ಹೇಳ್ತೀವಿ. ಬೇರೆಯವರು ತಪ್ಪು ಮಾಡಿದಾಗ ಜಗತ್ತಿನ ಮುಂದೆ ಎತ್ತಿ ತೋರಿಸೋ ನಾವು ನಮ್ಮ ತಪ್ಪುಗಳನ್ನು ನಾವು ಎಲ್ಲಿವರೆಗೂ ತಿಳ್ಕೊಳ್ಳೋದಿಲ್ಲವೋ, ನಮ್ಮ ತಪ್ಪುಗಳನ್ನು ನಾವು ಎಲ್ಲಿವರೆಗೂ ತಿದ್ದಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ಅದಕ್ಕೆ ಧರ್ಮ ಅಧ್ಯಾತ್ಮ ಅಂತ ಕರೆಯೋದಕ್ಕೆ ಬರೋದಿಲ್ಲ. ಆಧ್ಯಾತ್ಮ ಅಂದ್ರೆ ಏನು? ನಾವೆಲ್ಲ ಏನಂತೀವಿ? ತಪ್ಪಲಾರದೆ ಗುಡಿಗೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಮಂತ್ರ ಹೇಳ್ತೀವಿ, ಆರತಿ ಬೆಳಗ್ತೀವಿ, ಧೂಪ ದೀಪ ಎಲ್ಲ ಮಾಡ್ತೀವಿ, ಏನು ಕೊಡಬೇಕು ಕೊಡ್ತೀವಿ, ಬೇಡ್ಕೊಳ್ತೀವಿ, ನಾವೆಲ್ಲ ಆಧ್ಯಾತ್ಮ ಮಾಡ್ತೀವಿ, ನಾವೆಲ್ಲ ಧರ್ಮ ಪಾಲಿಸ್ತೀವಿ ಅಂತ ಹೇಳ್ತೀವಿ. ಹಿಂಗೆ ಗುಡಿಗೆ ಬಂದು ದೇವರಿಗೆ ಕೈ ಮುಗಿದು ಆರತಿ ಬೆಳಗಿದ ತಕ್ಷಣ ನಾವೆಲ್ಲರೂ ಧರ್ಮವಂತರ ಆಗೋದಿಲ್ಲ. ನಾವೆಲ್ಲ ಆಧ್ಯಾತ್ಮ ಪಾಲನೆ ಮಾಡಿದ ಹಾಗೆ ಆಗೋದಿಲ್ಲ. ಆಧ್ಯಾತ್ಮ ಅಂದ್ರೆ ಏನು? ನಮ್ಮ ತಿಳುವಳಿಕೆಯನ್ನ ನಡವಳಿಕೆಯಾಗಿ ಪರಿವರ್ತನೆ ಮಾಡಿಕೊಳ್ಳೋದು, ಅದಕ್ಕೆ ಆಧ್ಯಾತ್ಮ ಅಂತ ಕರೀತಾರೆ. ನಮಗೇನು ತಿಳಿತದಲ್ಲ, ನಾವೇನು ತಿಳ್ಕೊಳ್ತೇವಲ್ಲ, ಆ ತಿಳುವಳಿಕೆಯನ್ನ ನಮ್ಮ ಜೀವನದಲ್ಲಿ ನಡವಳಿಕೆಯಾಗಿ ಪರಿವರ್ತನೆ ಮಾಡಿಕೋಬೇಕು. ನಮಗೆಲ್ಲ ಗೊತ್ತಿರ್ತದೆ, ಪಾಲಿಸೋದಿಲ್ಲ, ಆಚರಿಸೋದಿಲ್ಲ. ಗೊತ್ತಿದ್ದ ಮೇಲೆ ಪಾಲನಾ ಮಾಡಲಿಲ್ಲ ಅಂದ್ರೆ, ಆಚರಣೆ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಆಧ್ಯಾತ್ಮ ಅಂತ ಕರೆಯೋದಿಲ್ಲ. ತಿಳುವಳಿಕೆ, ನಮಗೇನು ತಿಳುವಳಿಕೆ ಎಲ್ಲ ಗೊತ್ತಿದೆ. ಈಗ ನಮಗೆ ಸುಳ್ಳು ಹೇಳಬಾರದು ಅಂತ ಗೊತ್ತಿಲ್ಲೇನು? ಎಲ್ಲರಿಗೂ ಗೊತ್ತಿದೆ.
ಸಿಟ್ಟು ಮಾಡ್ಕೋಬಾರದು, ಗೊತ್ತಿಲ್ಲೇನು? ಬೈಬಾರದು, ಬಾಯಿಯೊಳಗೆ ಕೆಟ್ಟ ಪದ ಪ್ರಯೋಗ ಮಾಡಬಾರದು, ಒಬ್ಬರಿಗೆ ಅನ್ಯಾಯ ಮಾಡಬಾರದು ಅಂತ ಗೊತ್ತಿಲ್ಲೇನು? ಎಲ್ಲರಿಗೂ ನಮಗೆ ಗೊತ್ತಿದೆ, ಆದ್ರೆ ನಾವು ಅದನ್ನು ಪಾಲನೆ ಮಾಡೋದಿಲ್ಲ. ಆದ್ದರಿಂದ ನಾವು ಧರ್ಮವಂತರು ಅಲ್ಲ. ಇಲ್ಲ, ನಾನು ಹಣೆಗೆ ಭಸ್ಮ ಹಚ್ಕೊಂಡಿದ್ದೀನಿ, ತಪ್ಪಲಾರದೆ ಕುಂಕುಮ ಧರಿಸ್ತೀನಿ, ಭಂಡಾರ ವಿಭೂತಿ ಅಂಗಾರ ಎಲ್ಲ ಹಚ್ಕೋತೀನಿ, ಕೊರಳಾಗ ಶಿವದಾರ ಜನಿವಾರ ರುದ್ರಾಕ್ಷಿ ಲಿಂಗ ಎಲ್ಲ ಹಾಕೊಂಡಿದ್ದೀನಿ, ಅದಕ್ಕೆ ನಾನು ಧರ್ಮವಂತ ಅಂತ ವಾದ ಮಾಡಕ್ ನಡೆಯಂಗಿಲ್ಲ. ನಾ 12 ಜ್ಯೋತಿರ್ಲಿಂಗಕ್ಕೆ ಹೋಗಿ ಬಂದೀನಿ, ಎಲ್ಲಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡೀನಿ, ವರ್ಷ ಎಲ್ಲ ಹಬ್ಬ ಹುಣ್ಣಿಮೆ ಮಾಡ್ತೀನಿ, ಅದಕ್ಕೆ ನಾನು ಧರ್ಮವಂತ ಅಂತ ಹೇಳಾಕ ನಡೆಯಲ್ಲ. ನಾವು ಧರ್ಮವಂತ ಅಂತ ಹೇಳೋ ಜರೂರತ್ತೇ ಇಲ್ಲ. ನಾ ಭಾರಿ ಧರ್ಮವಂತ ಅದೀನಿ ಅಂತ ಹೇಳೋ ಜರೂರತ್ತೇ ಇಲ್ಲ. ನಮಗೇನು ಗೊತ್ತಿರ್ತದೋ ಅಥವಾ ಕಿವಿ ಮೇಲೆ ಏನು ಒಳ್ಳೆಯ ವಿಚಾರ ಬೀಳ್ತದೋ, ಒಳ್ಳೆ ಶಬ್ದ ಬೀಳ್ತದೋ, ಅದನ್ನ ನಮ್ಮ ಜೀವನದೊಳಗಡೆ ನಾವು ಪಾಲನೆ ಮಾಡಿಬಿಟ್ರೆ ಜಗತ್ತಿಗೆ ಗೊತ್ತಾಗುತ್ತದೆ ಇವರು ಧರ್ಮವಂತರ ಅದಾರೋ ಇಲ್ಲೋ ಅಂತ ಗೊತ್ತಾಗ್ತದೆ. ಸಣ್ಣ ಕೆಲಸಗಳು, ಬಹಳ ಸಣ್ಣ ವಿಚಾರ ಗೊತ್ತಿರ್ತವೆ, ಪಾಲನೆ ಮಾಡಲ್ಲ. ಈಗ ಇಷ್ಟು ಮಂದಿ ಕೂತೀವಿ, ಒಂದು 100-200 ಜನ ಕೂತೀವಿ. ಇವತ್ತು 18ನೇ ತಾರೀಕು 12ನೇ ತಿಂಗಳು 2025ನೇ ಇಸ್ವಿ ಗುರುವಾರ ದಿನ ಮುಂಜಾನೆ ಎದ್ದಾಗಿಂದ ಇಲ್ಲಿವರೆಗೂ ಒಂದು ಸುಳ್ಳು ಹೇಳಿಲ್ಲ ಅನ್ನೋರು ಯಾರಿದ್ರು ಕೈ ಎತ್ತಿ. ಮತ್ತು ಲಕ್ಷ್ಮಿಗೆ ಏನು ಕಣ್ಣು ಕಾಣೋದಿಲ್ಲ, ಕಿವಿ ಕೇಳಿಸಲ್ಲ, ಏನು ಎಲ್ಲವೂ ಗೊತ್ತಾಗೋದಿಲ್ಲ. ನಮಗ ಸುಳ್ಳು ಹೇಳಿನೂ ಸುಳ್ಳು ಹೇಳಲಾರದ ಹಂಗ ನಾಟಕ ಮಾಡೋದು ಗೊತ್ತಿದೆ. ನಮ್ಮನ್ನು ಯಾರಾದ್ರೂ ನೋಡಿಬಿಟ್ರ ಎಷ್ಟು ಧರ್ಮವಂತರು ಇವರೆಲ್ಲ ಅನಿಸ್ತದೆ. ಆದ್ರೆ ನಾವು ಅಕ್ಷರಶಃ ಧರ್ಮವಂತರು, ನೀತಿವಂತರು, ಆಚಾರವಂತರು ಅಲ್ಲ. ತಪ್ಪಿ ನಾವು ಈ ದಿನ ಮುಂಜಾನೆಯಿಂದ ಇಲ್ಲಿವರೆಗೂ ಒಂದೂ ಸುಳ್ಳು ಹೇಳಲಾರ್ದಂಗ ಸತ್ಯನ ಮಾತಾಡಿದ್ದೆವು ಅಂದ್ರೆ ಲಕ್ಷ್ಮಿ ಅಂಗಳಕ್ಕೆ ನಾವು ಬರೋ ಜರೂರತ್ತಿರಲಿಲ್ಲ, ನಮ್ಮ ಅಂಗಳಕ್ಕೆ ಲಕ್ಷ್ಮಿ ಬರ್ತಿದ್ದ. ಸಮಸ್ಯೆ ಏನು? ನಾವು ಯಾಕಕ್ಕೆ ಅಂಗಳಕ್ಕೆ ಬಂದೀವಿ ಅಂದ್ರೆ ನಾವು ಬಿಡೇದೊಳಗದೀವಿ. ನಮ್ಗೆ ಡೌಟ್ ಐತಿ, ನಮ್ದು ದೋಣಿ ದಾಟ್ತದೋ ಇಲ್ಲೋ ಅಂತ ಡೌಟ್ ಐತಿ, ನಮ್ಮ ಕಷ್ಟ ದೂರ ಆಗ್ತವೋ ಇಲ್ಲೋ ಅಂತ ಡೌಟ್ ಐತಿ. ಡೌಟ್ ಮಂದ್ಯಾಗ ಬರ್ಸ್ಟ್ ಆಗಬಾರ್ದಂತ ಬಂದು ಕುಂತಿರ್ತೀವಿ ಅಷ್ಟ. ನಮಗೊಳಗ ಆತಂಕ ಐತಿ, ಒಳಗೆ ದುಗುಡಿ. ನಾವು ಎಲ್ಲರೂ ತಪ್ಪು ಮಾಡೀವಿ, ಎಲ್ಲರೂ ತಪ್ಪು ಮಾತಾಡ್ತೀವಿ. ನಾವು ಏನು ತಪ್ಪು ಮಾಡೀವಿ, ನಾವು ಏನು ತಪ್ಪು ಮಾತಾಡ್ತೀವಿ ಅನ್ನೋದು ನಮಗಷ್ಟ ಗೊತ್ತಿರ್ತದೆ. ಈಗ ಇಲ್ಲದೀವಲ್ಲ ಇಷ್ಟು ಮಂದಿ, ಇದ್ರಾಗ ಯಾರು ಕೆಟ್ಟವ್ರದಿರಿ ಅಂತ ಕೈ ಎತ್ತರಿ ಅಂದ್ರೆ ನಾವು ಎತ್ತೀವಿ. ಯಾರು ಭಾರಿ ಚಲೋ ಅದಿರಿ ಕೈ ಎತ್ತರಿ ಅಂದ್ರೆ ಒಬ್ರು ಕೈ ಇಳಿಸೋದಿಲ್ಲ. ಅವು ನೋವು ಬಂದ್ರು ಮತ್ತೆ ಆಸರ ಕೊಟ್ಟು ಮೇಲೆ ಎತ್ತೀವಿ. ಅಲ್ಲ, ನಾವು ಕೆಟ್ಟವರು ಅಂತ ಒಪ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ತಯಾರಿ ಇರುವುದಿಲ್ಲ. ನಾವು ಕೆಟ್ಟವರಿದ್ರು ಒಳ್ಳೆಯವರು ಅಂತ ತೋರಿಸ್ಕೊಳಕ್ ನಮ್ಮ ಮನಸ್ಸು ತಯಾರಿ ಇರ್ತದೆ. ಇದನ್ನ ತಿಳ್ಕೊಳ್ಳಿಲ್ಲಂದ್ರ, ತಿದ್ದಿಕೊಳ್ಳಿಲ್ಲಂದ್ರ ನಾವು ಏನು ಆಚಾರ ಮಾಡಿದ್ರು, ಏನು ಪೂಜಾ ಪುನಸ್ಕಾರ ಮಾಡಿದ್ರು, ಏನು ನೇಮ ವ್ರತಗಳನ್ನು ಮಾಡಿದ್ರೂ ಪ್ರಯೋಜನ ಇಲ್ಲ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ ಮಾತು. ಭಗವಂತ ಇವ್ರು ಎಷ್ಟು ನಿಯಮ ಮಾಡ್ತಾರ, ಎಷ್ಟು ವ್ರತ ಮಾಡ್ತಾರ, ಎಷ್ಟು ಪೂಜಾ ಪುನಸ್ಕಾರ ಮಾಡ್ತಾರ ಅಂತ ನೋಡಲ್ಲ. ಹಂಗ ನೋಡಿದ್ರ ಅವ ಭಗವಂತನ ಅಲ್ಲ. ಎಲ್ಲರಿಗೂ ನೇಮ ವ್ರತ ಮಾಡಕ್ ಬರ್ತೈತಿ, ಎಲ್ಲರಿಗೂ ಪೂಜಾ ಪುನಸ್ಕಾರ ಮಾಡಕ್ ಬರ್ತೈತಿ. ಈಗ ಇಲ್ಲಿ ಗುರುಗಳು ಒಬ್ರು ವೇದ ಘೋಷ ಮಾಡಿದ್ರು. ಎಷ್ಟು ಸುಂದರವಾಗಿ ವೇದವನ್ನು ಅವರು ಉಚ್ಚರಿಸಿದ್ರು, ಪ್ರಾರ್ಥನಾ ಮಾಡಿದ್ರು. ನಮಗೆಲ್ಲರಿಗೂ ಅವ್ರ ಹಂಗೆ ಅನ್ನಕ್ಕೆ ಆಗ್ತೈತಿ, ಅವ್ರ ಹಂಗೆ ಹಾಡಕ್ಕೆ ಆಗ್ತೈತಿ? ಆಗುದಿಲ್ಲ. ಎಲ್ಲರಿಗೂ ಎಲ್ಲ ಮಾಡಕ್ ಆಗುವುದಿಲ್ಲ, ಇದು ಭಗವಂತ ಗೊತ್ತದ. ಅದಕ್ಕೆ ಭಗವಂತ ಇವ್ರು ಏನೇನು ಮಾಡ್ತಾರ, ಏನೇನು ಬಿಡ್ತಾರ ಅಂತ ನೋಡಲ್ಲ.
ಕರೆ ಒಳಗೆ ಸ್ವಚ್ಛ ಅದಾರೋ ಇಲ್ಲೋ ಅಂತ ಪ್ರತಿ ಒಬ್ಬರನ್ನು ಕೂಡ ಪರೀಕ್ಷೆ ಮಾಡ್ತಾನೆ ಒಳಗೆ. ಇವರು ದಿನ, ಇವತ್ತು ಗುರುವಾರ ಅಲ್ಲ, ಇವರು ಗುರುವಾರ ಮಾರ್ಗಶಿರ ಮಾಸ ಅಲ್ಲ, ಮಾರ್ಗಶಿರ ಮಾಸದ ವ್ರತ ಮಾಡ್ಯಾರೋ ಇಲ್ಲೋ, ಇವತ್ತು ಗುಲಾಬಿ ಹೂವು ಏರಿಸಿದ್ರೋ ಇಲ್ಲೋ, ಇಂದ ಸೇವಟ ಹೋಳಿಗೆ ಮಾಡಿದ್ರೋ ಇಲ್ಲೋ ನೋಡಲ್ಲ. ಕಡೆ ಗುರುವಾರ ಹೋಳಿಗೆನೂ ಮಾಡ್ತಾರಲ್ಲ, ಮೂರನೇ ಗುರುವಾರ ಪೂರಿ, ಬರೋಬ್ರಿ, ಎರಡನೇ ಗುರುವಾರ ಬೇರೆ. ಯಾಕೆ? ನಮ್ಮ ಅರ್ಜಿ ಅವು ಲಕ್ಷ್ಮಿಗೆ ಏನಾರ ಮಾಡುವ, ನಮ್ದೊಂದು ದಂಡಿಗೆ ಹಚ್ಚು. ಲಕ್ಷ್ಮಿ ಇದನ್ನ ನೋಡಲ್ಲ. ಇವ್ರು ಪೂರಿ ಮಾಡಿದ್ರು, ಇವರು ಪಾಯಸ ಮಾಡಿದ್ರು, ಇವ್ರು ಹೋಳಿಗೆ ಮಾಡಿದ್ರು, ಗುಲಾಬಿ ಹೂ ತಂದಿದ್ರು, ಸೇವಂತಿ ಹೂ ತಂದಿದ್ರು, ಚೆಂಡು ಹೂ ತಂದಿದ್ರು, ತೆಂಗಿನಕಾಯಿ ಹೊಡೆದ್ರು, ಬಾಳೆಹಣ್ಣು ನೈವೇದ್ಯ ಹಿಡಿದ್ರು, ಅಥವಾ ಮತ್ತೇನಾದ್ರು ತಂದ್ರು, ನೋಡಲ್ಲ ಲಕ್ಷ್ಮಿ. ಭಗವಂತ ಇದನ್ನು ನೋಡಲ್ಲ. ಭಗವಂತ ಏನು ನೋಡ್ತಾನಂದ್ರೆ, ನನ್ನ ಮುಂದೆ ಯಾರು ಬಂದು ಕೂತಾರ ಇವರು ಒಳಗ ಸ್ವಚ್ಛ ಅದಾರೋ ಇಲ್ಲೋ, ಏನು ಹೇಳ್ತಾರಲ್ಲ ಹಂಗ ಇರ್ತಾರೋ ಇಲ್ಲೋ, 4 ಮಂದಿಯಾಗ ಹೆಂಗಿರ್ತಾರ ಹಂಗ ಒಬ್ರ ಇದ್ದಾಗೂ ಇರ್ತಾರೋ ಇಲ್ಲೋ, ಏನು ಮಾತಾಡ್ತಾರಲ್ಲ ಹಂಗ ನಡ್ಕೊಳ್ತಾರೋ ಇಲ್ಲ ಅಂತ ದೇವರು ಪರೀಕ್ಷೆ ಮಾಡ್ತಾರೆ. ನಾವು ಹೆಂಗ ಹೇಳ್ತೇವೋ ಹಂಗ ನಡ್ಕೊಂಡಿದ್ದೇವು ಅಂದ್ರೆ ದೇವ್ರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ನಾವೇನ್ ಮಾಡ್ತೀವಿ, ಹೇಳುವುದೊಂದು ಮಾಡೋದು ಇನ್ನೊಂದು, ಎಡವಟ್ಟಾಗ್ತೈತಿ, ದೇವ್ರನ್ನ ಬೈಕೋತ ಕೂತ್ಕೋತೀವಿ. ನಾವು ತಪ್ಪು ಮಾಡಿರ್ತೀವಿ, ದೇವ್ರ ಮೇಲೆ ಹಾಕ್ತೀವಿ. ಲಕ್ಷ್ಮಿಗೆ ಕಣ್ಣ ಇಲ್ಲ, ಲಕ್ಷ್ಮಿಗೆ ಕರುಣಾನ ಇಲ್ಲ. ಲಕ್ಷ್ಮಿ ಒಬ್ರಿಗೊಂದು ಮಾಡ್ತಾಳ. ಯಾಕೆ? ನಮ್ಮ ಆಸ್ತಿಗೆ ವಾರಸುದಾರಗಳು. ಪರಮಾತ್ಮಗೂ ಕರುಣಾನ ಇಲ್ಲ, ಪರಮಾತ್ಮ ಪಾರ್ಶಾಲಿಟಿ ಮಾಡ್ತಾನ. ಇವೆಲ್ಲ ನಮ್ಮ ಸಣ್ಣತನ ಇವು. ಭಗವಂತ ಎಂದೆಂದೂ ಪಕ್ಷಪಾತಿ ಅಲ್ಲ. ಪಕ್ಷಪಾತಿ ಅಂದ್ರೆ ಒಬ್ರಿಗೊಂದು ಮಾಡೋದು. ತಪ್ಪಿನೂ ಭಗವಂತ ಪಕ್ಷಪಾತ ಮಾಡಲ್ಲ. ಭಗವಂತ ಇಡೀ ಸಮಸ್ತ ಭೂಮಂಡಲದ ಎಲ್ಲಾ ಜೀವಿಗಳ ಮೇಲೆ ಏಕ ಪ್ರಕಾರವಾಗಿ ಪ್ರೇಮವನ್ನ ಧಾರೆ ಎರಿತಾನೆ. ಅವನಿಗೆ ಇವರು ದೊಡ್ಡವರು, ಸಣ್ಣವರು, ಹಳ್ಳಿಯವರು, ಪಟ್ಟಣದವರು, ಕಲ್ತವರು, ಕಲೀಲಾರದವರು, ಪುರುಷರು, ಮಹಿಳೆಯರು, ಇಂಥವು ಯಾವ ವಿಚಾರ ಇರುವುದಿಲ್ಲ. ಯಾರ್ಯಾರು ಹೆಂಗ ತಾಯಿ ಹತ್ತಿರ ಅಮ್ಮ ಅಂತ ಹೋಗ್ತಾರೋ ಅಂಥವ್ರಿಗೆಲ್ಲ ತಾಯಿ ಹೆಂಗ ಪ್ರೇಮದಿಂದ ಉಣಿಸ್ತಾಳೋ ಹಂಗ ಭಗವಂತ ಎಲ್ಲಾನು ಒಂದೇ ತರ ಕಾಯ್ತಾನೆ, ಕಾಪಾಡ್ತಾನೆ. ಆದ್ರೆ ಒಂದು ಕಂಡೀಷನ್, ಒಳಗೆ ಇವರು ಸ್ವಚ್ಛ ಅದಾರೋ ಇಲ್ಲ. ಒಳಗೆ ಸ್ವಚ್ಛ ಇಲ್ಲ ಅಂದ್ರೆ ಕಾಯೋದಿಲ್ಲ, ಕಾಪಾಡೋದಿಲ್ಲ ಅಂತೇನಿಲ್ಲ. ಒಳಗೆ ಸ್ವಚ್ಛ ಇಲ್ಲ ಅಂದ್ರೂ ಕಾಯ್ತಾನ, ಕಾಪಾಡ್ತಾನ. ಆದ್ರೆ ಕೊನೆಗೆ ಅದು ನಮಗ ಅನ್ಸಕ್ ಚಾಲು ಆಗ್ತದೆ, ನಾವು ತಿಳ್ಕೊಳ್ಳೇ ಇಲ್ಲಲ್ಲ, ನಡ್ಕೊಳ್ಳೇ ಇಲ್ಲಲ್ಲ. ಎಲ್ಲ ಗೊತ್ತಿದ್ದು ನನ್ನ ಕಾಲ ಮೇಲೆ ನಾವ ಕಲ್ಲು ಹಾಕೊಂಡಿವೆಲ್ಲ ಅಂತ ನಾವು ಪಶ್ಚಾತ್ತಾಪ ಪಡಬಾರದು ಅಂತಿದ್ರ ಜೀವನದಾಗ ಕೈ ಕಾಲು ಸೋತ ಮೇಲೆ, ಶರೀರದಾಗಿನ ಶಕ್ತಿ ಕಡಿಮೆ ಆದ ಮೇಲೆ ನಾವು ಪಶ್ಚಾತ್ತಾಪ ಪಡಬಾರದು, ದುಃಖ ಪಡಬಾರದು, ಸಂಕಟ ಪಡಬಾರದು ಅಂತ ವಿಚಾರ ಇತ್ತು ಅಂದ್ರೆ ಏನೇನು ನಮ್ಗೆ ತಿಳಿತದೋ ಒಳ್ಳೇದು ಅದನ್ನೆಲ್ಲ ನಾವು ನಡವಳಿಕೆಯೊಳಗೆ ಪ್ರದರ್ಶಿಸ್ಬೇಕು, ಜೀವನದೊಳಗೆ ಪಾಲಿಸ್ಬೇಕು. ಅವಾಗ ನಮಗೆ ಧರ್ಮ ಅಂದ್ರೇನು, ಆಧ್ಯಾತ್ಮ ಅಂದ್ರೇನು ಅಂತ ತಿಳಿಯಾಕ ಚಾಲು ಆಗ್ತೈತಿ. ಮತ್ತು ಈ ಧರ್ಮ ಪ್ರಪಂಚಕ್ಕೆ ಒಂದು ಲೈಸೆನ್ಸ್ ಸಿಕ್ಕಂಗ ಆಗ್ತೈತಿ. ಯಾರನ್ನ ಬೇಕಾದವ್ರನ್ನ ಬಿಟ್ಕೋತಾರೆ. ಈಗ ಅಲ್ಲಿ ಬೆಳಗಾವಿಯೊಳಗೆ ಅಧಿವೇಶನ ನಡೆದದ್ದು, ನಡೆದಿಲ್ಲ, ಎಲ್ಲರನ್ನೂ ಒಳಗೆ ಬಿಡ್ತಾರೆ. ಹೋದ್ಬಿಟ್ಲೆ ಎಲ್ಲರನ್ನು ಬರ್ರಿ ಅಂತ ಕರೆದು ಕುರ್ಚಿ ಹಾಕಿ ಕುಂಡಿಸ್ತಾರೆ. ಇಲ್ಲ, ಅಲ್ಲಿ ಎಷ್ಟು ಜನ ಹೋಗ್ತಾರೋ ಅಷ್ಟು ಜನಕ್ಕೂ ಬೇರೆ ಬೇರೆ ಗೇಟ್ ಅದಾವ. ಮಾನನೀಯ ಮುಖ್ಯಮಂತ್ರಿಗಳಿಗೆ ಒಂದು ಬಾಗಿಲು ಬೇರೆನ, ಮಂತ್ರಿ ಮಂಡಲದವ್ರಿಗೆ ಒಂದು ಬಾಗಿಲು ಬೇರೆನ, MLA ಒಂದು ಬಾಗಿಲು ಬೇರೆನ ಐತಿ, ಆಫೀಸರ್ಸ್ಗೆ ಒಂದು ಬೇರೆ ದಾರಿ, ನೋಡಾಕ್ ಹೋದವ್ರಿಗೆ ಬೇರೆ, ಸ್ಟ್ರೈಕ್ ಮಾಡಕ್ ಹೋದವ್ರಿಗೆ ಬೇರೆ, ಹಂಗ ಹೊಂಟಿದ್ದೆ ಬಂದೇನೆ ಅಂದವ್ರಿಗೆ ಬೇರೆ ಐತೆ. ಇಲ್ಲೋ ಏನೆಲ್ಲರನ್ನು ಒಂದ ಭಾಗದಾಗ ಬಿಡ್ತಾರೋ? ಹೋಗಿರಿಲ್ಲೋ? ಹೋಗಿರ ಬರ್ಬೇಕು, ಗೊತ್ತಾಗತ್ತೆ ನಿಮ್ಗೆ. ಬಾಗಿಲ
ಹಂಗ ಇದೇನು ಆತ್ಮಲಾಭದ ಪ್ರಪಂಚ ಇದೆ, ಆತ್ಮಲಾಭದ ಪ್ರಪಂಚ ಇದೆ, ಆನಂದದ ಪ್ರಪಂಚ ಇದೆ, ಆತ್ಮಾನುಭೂತಿಯ ಪ್ರಪಂಚ ಇದೆ. ಇಲ್ಲಿ ಎಲ್ಲರಿಗೂ ಪ್ರವೇಶ ಇಲ್ಲ. ಯಾರ್ಯಾರ ಹತ್ರ ಪಾಸ್ ಇರ್ತದೋ, ಪಾಸ್ ಅಂದ್ರೆ ಒಳಗೆ ಸ್ವಚ್ಛ ಇದ್ದವ್ರಿಗೆ ಪಾಸ್, ಒಳಗೆ ಅಲ್ಲಿ ಪಾಸ್ ಇದ್ದವ್ರನ್ನ ಬಿಡ್ತಾರೆ ಒಳಗೆ. ಅಲ್ಲಿ ವಸೂಲಿ ಮೇಲೆ ಪಾಸನು ಸಿಗ್ತಾವ, ವಸೂಲಿ ಮ್ಯಾಗ ಪಾಸ್ ಭಾಳ ಬಂದಿರ್ತಾವಲ್ಲಿ. ವಸೂಲಿ ಮ್ಯಾಗ ಪಾಸ್ ತಗೊಂಡು ಒಳಗೆ ಹೋದವರೆಲ್ಲ ಜೀವನದಾಗ ಪಾಸ್ ಆಗಲ್ಲ, ನಪಾಸ್ ಆಗ್ತಾರೆ. ಇಲ್ಲಿ ವಸೂಲಿ ಪಾಸ್ ನಡೆಯಂಗಿಲ್ಲ. ಈಗ ನಾನು ಇವ್ರು ಭಾಳ ಚಲೋ ಅದಾರ, ಭಗವಂತ ಆಶೀರ್ವಾದ ಮಾಡು ಅಂತ ಹೇಳಿದ್ರೆ ಭಗವಂತ ಆಶೀರ್ವಾದ ಮಾಡಲ್ಲ, ಅವ್ನು ಗೊತ್ತಾಗ್ತದೆ ಇವ್ರು ಚಲೋ ಅದಾರೋ ಇಲ್ಲೋ. ಹಂಗ ಇದೇನು ಪ್ರಪಂಚದ ಇದೆ, ಇದು ನಮ್ಮ ಪ್ರಪಂಚಕ್ಕಿಂತ ಸ್ವಲ್ಪ ಭಿನ್ನ ಪ್ರಪಂಚ ಇದೆ. ನಮ್ದೇನು ದಿನ ವ್ಯವಹಾರ, ಸಂಸಾರ, ನಮ್ಮ ಜಗತ್ತು, ನಮ್ಮ ಸಂಬಂಧ, ನಾವು ಕೊಡೋದು, ನಾವು ತಗೊಳ್ಳೋದು, ನಾವು ದುಡಿಯೋದು, ನಾವು ಗಳಿಸೋದು ಏನು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಭಿನ್ನ ಇದೆ. ಅಲ್ಲಿ ಅಸ್ತವ್ಯಸ್ತ ನಡೀತದೆ, ಹೆಚ್ಚು ಕಡಿಮೆ ನಡೀತದೆ, ಹಿಂದೆ ಮುಂದೆ ನಡೀತದೆ. ಇಲ್ಲಿ ಹೆಂಗಂದ್ರೆ ಹಿಂಗ ಗೆರೆ ಹೊಡೆದನ ವ್ಯವಹಾರ ಇಲ್ಲ ಧರ್ಮಕ್ಷೇತ್ರದಾಗ. ಹಂಗಿರ್ಬೇಕಂದ್ರೆ ಹಂಗ ಇರ್ಬೇಕು. ಕೇಳಾಕ್ ಭಾಳ ಚಂದ ಇರ್ತದೆ, ಇಲ್ಲಿ ಪಾಲನೆ ಮಾಡಕ್ ಭಾಳ ಕಠಿಣ ಇರ್ತದೆ. ಈಗ ನಮ್ಮ ಮನೆಗೆ ಯಾರ ಪಾವಣೆಯರು ಬಂದರು ಅಂತ ಇಟ್ಕೊಳ್ರಿ, ಚಹಾ ಮಾಡೋದೊಂದು 2 ನಿಮಿಷ ತಡ ಆಯಿತು ಅಂದರೆ ಅವ್ರೇನು ಭಾಳ ಬೇಸರ ಒಳಗೆ ಇರ್ತೈತಿ, ತೋರಿಸ್ಕೊಡೋದಿಲ್ಲ, ಭಾಳ ಬೇಜಾರು ಮಾಡ್ಕೊಡೋದಿಲ್ಲ. ಇರ್ಲಿ ಬಿಡಂತ, ಏನಾಗೋದಿಲ್ಲ ಬಿಡಂತ. ಅಲ್ಲಿ ಹಿಂದೆ ಮುಂದೆ ಆದ್ರೆ ನಡೀತದೆ, ಊಟಕ್ಕೆ ಕೊಡೋದು ಒಂದು 5 ನಿಮಿಷ ಹಿಂದೆ ಮುಂದೆ ಆದ್ರೆ ನಡೀತದೆ. ಏನೋ ವ್ಯವಹಾರ ಮಾಡಿದ್ದೀವಿ, ಒಂದು 50,000 ರೂಪಾಯಿ ತೊಗೊಂಡಿದ್ದೆವು, ಮುಂಜಾನೆ ಕೊಡ್ತೀವಿ ಅಂದವ್ರು ಸಂಜೆ ಕೊಟ್ರೆ ಏನು ಭಾಳ ನಷ್ಟ ಆಗೋದಿಲ್ಲ. ಇಲ್ಲಿ ಹಂಗಲ್ಲ. ಇಲ್ಲಿ ಈಗ ಪುಣ್ಯ ಮಾಡಿದ್ರೆ ಈಗ ಫಲ ಪ್ರಾಪ್ತಿ, ಈಗ ಪಾಪ ಮಾಡಿದ್ರೆ ಈಗ ಫಲ ಪ್ರಾಪ್ತಿ. ಇಲ್ಲಿ ಪೋಸ್ಟ್ಪೋನ್ ಮಾಡಕ್ ನಡೆಯಂಗಿಲ್ಲ, ವಸೂಲಿ ಹಚ್ಚಾಕ್ ನಡೆಯಂಗಿಲ್ಲ. ಸ್ವಂತ ನಾವ ಆಚರಿಸಬೇಕು, ಶ್ರದ್ಧಾದಿಂದ ಆಚರಿಸಬೇಕು, ನಿಷ್ಠಾದಿಂದ ಆಚರಿಸಬೇಕು, ನಿರಂತರವಾಗಿ ಆಚರಿಸಬೇಕು. ಅವಾಗ ಇಲ್ಲಿ ನಮಗೆ ಪ್ರವೇಶ ಸಿಗ್ತದೆ. ಅದಕ್ಕೆ ಆಧ್ಯಾತ್ಮ ಅಂದ್ರೆ ನಮ್ಮ ತಿಳುವಳಿಕೆಯನ್ನ ನಡವಳಿಕೆಯಾಗಿ ಪರಿವರ್ತನೆ ಮಾಡೋದು. ನೆನಪಿಟ್ಕೊಳ್ರಿ ಇದನ್ನು. ಬಹಳ ಮಂದಿ ಆಧ್ಯಾತ್ಮ ಅಂದ್ರೆ ನಾವೆಲ್ಲ ಭಾರಿ ಆಧ್ಯಾತ್ಮ. ಏನು ಆಧ್ಯಾತ್ಮ ಅಂದ್ರೆ ಏನು? ಆಧ್ಯಾತ್ಮ ಅಂದ್ರೆ ಭಾಳ ಗದ್ದಲಕ್ಕೆ ಬೀಳೋದಲ್ಲ, ಭಾಳ ವಿಚಾರ ಮಾಡೋದಲ್ಲ. ನಮಗೇನು ತಿಳಿತದೋ ಚಲೋ ವಿಚಾರ ಅದನ್ನ ನಮ್ಮ ನಡವಳಿಕೆಯೊಳಗೆ ತೋರಿಸೋದು. ಆಗಲ್ಲಿ ಹೇಳ್ತಿಲ್ಲ ಒಂದು 4 ಮಾತು, ಸತ್ಯ ಹೇಳಬೇಕು, ತಿಳಿತಪ್ಪ ಸತ್ಯ ಹೇಳಿ ನೋಡೋದು. ಚಲೋ ಕೆಲಸ ಭಗವಂತ ಕೈ ಕೊಟ್ಟಾನ, 4 ಜನಕ್ಕೆ ಉಪಕಾರ ಮಾಡಬೇಕು, ಉಪಕಾರ ಮಾಡೋದಪ್ಪ, ಮಾಡಿ ನೋಡೋದಪ್ಪ. 4 ಜನಕ್ಕೆ ಅನ್ನ ಕೊಟ್ಟು ನೋಡೋದು, ಸಹಾಯ ಮಾಡಿ ನೋಡೋದು, ಸೇವಾ ಮಾಡಿ ನೋಡೋದು. ಹಿಂಗ ತಿಳುವಳಿಕೆಯನ್ನ ನಡವಳಿಕೆಯಾಗಿ ಪರಿವರ್ತನೆ ಮಾಡೋದಕ್ಕೆ ಆಧ್ಯಾತ್ಮ ಅಂತ ಕರೀತಾರೆ. ಇಲ್ಲಿ ಬಂದ್ರ, ಆಧ್ಯಾತ್ಮದಾಗ ಬಂದ್ರ ಆತ್ಮಲಾಭ ಸಿಗ್ತದೆ. ಆತ್ಮಲಾಭ, ಸಂಪತ್ ಲಾಭ ಅಲ್ಲ, ಹಣ ಲಾಭ ಅಲ್ಲ. ಆ ಲಾಭನ ಬೇರೆ, ಈ ಲಾಭನ ಬೇರೆ, ಎರಡು ಲಾಭನ. ಸಂಸ್ಕೃತದೊಳಗೆ ಒಂದು ಮಾತದೆ, ಆತ್ಮಲಾಭಾತ್ ಪರಂ ಲಾಭ ನ ವಿದ್ಯತೆ. ಬಹಳ ಸುಂದರ ಮಾತು. ಜಗತ್ನ್ಯಾಗ ಎಷ್ಟು ಲಾಭ ಅದಾವಲ್ಲ. ನಿಮ್ಗೆ ಲಾಭ ಅಂದ್ರೆ ಗೊತ್ತೈತಲ್ಲ? ಗೊತ್ತಿಲ್ಲ ಯವ್ವ, ಗೊತ್ತಿಲ್ಲ. ನೀವು ಗಾಬರಿ ಆದ್ರೆ ನಾ ಹೇಳಿದ್ ಕೇಳಿಸ್ಕೊಂಡ, ಇವ್ರು ಬೇರೆನೇ ಹೇಳಿದ್ರಲ್ಲ ಅಂತ. ಲಾಭ ಗೊತ್ತಿತ್ತಲ್ಲ ನಿಮಗೆ. ಅದೀಗ ನಾವು ಹಾಲು ತೆಗಿತೀವಿ, ಡೈರಿಗೆ ಹಾಕ್ತೀವಿ, 1 ತಿಂಗಳಾದ್ಮೇಲೆ ಲೆಕ್ಕ ಮಾಡ್ತೀವಿ. ನಾವು ಎಮ್ಮಿಗೆ ಮೇವು ಹಾಕಿದ್ದು, ಹಿಂಡಿ ಖರ್ಚು ಮಾಡಿದ್ದು, ನಮ್ಮ ಪಗಾರ ಎಲ್ಲ ಸೇರಿಸಿ ಇಷ್ಟ ಆಗ್ತೈತಿ, ಇಷ್ಟು ಬಂದೈತಿ. ಒಂದು ಉದಾಹರಣೆಗೆ ಒಂದು 2,500 ಖರ್ಚಾಗೈತಿ, 3,000 ರೂಪಾಯಿ ಬಂದೈತಿ. ಎಷ್ಟು ಲಾಭ ಆಯಿತು? ನೀವೊಂದು ನೀ ಗಣಿತ ಕ್ಲಾಸ್ನಾಗ ಎಲ್ಲಿ ಕುಂತಿದ್ದೋ?
ಇನ್ನೇ ಮೇಲೆ ಹೋದಾಗ ಹೇಳಬೇಡ, ನೀವು ಮುಂದೆ ಮುಂದೆ ಮಾತಾಡಬೇಡ. 3 ಮಂದಿದ ಮರ್ಯಾದೆ ಹೋಗ್ತೈತಿ. ಅಪ್ಪಂದು ಅವ್ವೊಂದು ಮಾಸ್ತರ್, ಅವನ ಪಾಪ ಥಂಡಿಗೆ ಒತ್ತಿ ಟೋಪಿ ಬಡ್ತಾನ, ಕೇಳಿಸಿಲ್ಲ. ಯಪ್ಪ 2,500 ರೂಪಾಯಿ ಖರ್ಚಾಗೈತಿ, 2,500 3,000 ರೂಪಾಯಿ ಬಂದೈತಿ. ಎಷ್ಟು ಲಾಭ ಆಯ್ತು? ಹೋಗ್ಬಿಡಿ, ನೀನು ಕೇಳಬಾರ್ದಿತ್ತು, ನಂದ ತಪ್ಪ. ನೀ ಯಾವಾಗ 5,000 ಅಂದಿ ಅವಾಗ ತಿಳ್ಕೊಬೇಕಿತ್ತು. ನಾನು ಒಮ್ಮೆ ನಮಗೂ ಹಿಂಗೆ ಮೋಸ ಆಗ್ತಾವ. ಎಷ್ಟು ಲಾಭ ಆಯ್ತು? 500 ರೂಪಾಯಿ ಲಾಭ. ಅಲ್ಲಿ ಹೆಂಗೆ ನಾವು ಲಾಭ ನಷ್ಟ ಎಣಿಸ್ತೀವಲ್ಲ, ಲಾಭ ಅಂದ್ರೇನು? ನಾವು ಮಾಡಿದ ಖರ್ಚಿಗಿಂತ ಹೆಚ್ಚಿಗೆ ನಮಗೇನರ ಸಿಕ್ಕರೆ ಅದಕ್ಕೆ ಲಾಭ ಅಂತ ಕರೀತಾರೆ. ನಾವು 1 ರೂಪಾಯಿ ಖರ್ಚು ಮಾಡಿದ್ದೆವು, 2 ರೂಪಾಯಿ ಸಿಕ್ಕರೆ ಲಾಭ. ಅದು ವ್ಯಾವಹಾರಿಕ ಲಾಭ, ಅದು ಜಗತ್ತಿನ ಲಾಭ. ಇಲ್ಲಿ ಅವ್ರು ಏನಂತಾರ? ಆತ್ಮಲಾಭ ಪರಂ ಲಾಭ ನ ವಿದ್ಯತೆ. ಭೂಮಿ ಮೇಲೆ ಇವೇನು ಸಿರಿ ಸಂಪತ್ತು, ಧನ ಧಾನ್ಯ, ವಸ್ತು ಒಡವೆ, ಈ ಲಾಭದವಲ್ಲ. ಈ ಲಾಭಗಳೆಲ್ಲಕ್ಕಿಂತ ಶ್ರೇಷ್ಠವಾದ ಲಾಭ ಯಾವುದು ಅಂದರೆ ಆತ್ಮಲಾಭ, ಒಳಗ ಲಾಭ. ಇದು ಕಾಣುವುದಲ್ಲ, ಇದು ವ್ಯವಹಾರ ಕಾಣುವುದಲ್ಲ. ಈಗ 5 ದಿನ ನೀವು ಪ್ರವಚನ ಕೇಳ್ತೀರಿ, ಗುರುಗಳು ಹೇಳಿದ ಮಾತು ಕೇಳ್ತೀರಿ, ನಿಮಗೆ ಒಳಗೊಂದು ಏನೋ ಆನಂದ ಆಗ್ತದೆ, ಸಮಾಧಾನ ಆಗ್ತದೆ. ಯಾರ ಕಣ್ಣಿಗೆ ಕಾಣಿಸ್ತದದು? ಕಾಣಿಸ್ತದೆ? ಕಾಣಲ್ಲ. ಒಳಗೇನು ಸಮಾಧಾನ, ಒಳಗೇನು ಶಾಂತಿ, ಒಳಗೇನು ನೆಮ್ಮದಿ ಆಗ್ತೈತಲ್ಲ, ಅದು ಯಾರಿಗೂ ಕಾಣುವುದಿಲ್ಲ. ಹಿಂಗ ಈ ಧರ್ಮಕ್ಷೇತ್ರದೊಳಗೆ ನಾವು ಏನಾದ್ರು ದುಡ್ಯಾಕ್ ಚಾಲೂ ಮಾಡಿದೆವು ಅಂದ್ರೆ, ಇಲ್ಲಿ ಏನಾರ ನಾವು ಇನ್ವೆಸ್ಟ್ಮೆಂಟ್ ಚಾಲೂ ಮಾಡಿದೆವು ಅಂದ್ರೆ, ಇನ್ವೆಸ್ಟ್ಮೆಂಟ್, ದಿಸ್ ಈಸ್ ನಾಟ್ ವೇಸ್ಟ್ ಆಫ್ ಟೈಮ್, ದಿಸ್ ಇಸ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್. ಭಾಳ ಮಂದಿ ಎಂತಿರ್ತಾರೆ ಥೋಡೆ ಮಂದಿ, ಅಲ್ಲೇನು ಹೋಗಿ ಕುಂತು ಕೇಳ್ತಿರ್ತೀರಿ ಪ್ರವಚನದಾಗ, ಸುಮ್ಮನೆ ಟೈಮ್ ನಿಮಗೂ ಅಂದಾರೆ ಅಂಬಲ್ಲ. ನೀವು ಯಾರಿಗಾರ ಅಂದಿರಿ? ಇವೆಲ್ಲ ನಡೀತಿರ್ತಾವ. ಅವ್ರೇನು ಸ್ವಾಮಿಗಳು ಹೇಳ್ತಾರ, ಅವ್ರೇನು ಪ್ರವಚನ ಮಾಡೋರು ಹೇಳ್ತಾರ ಅಂತಿರ್ತಾರೆ. ಏನು ಪ್ರವಚನ ಹೇಳೋರೇನು ದೊಡ್ಡ ಪಂಡಿತರು ಇರ್ತಾರೋ, ಕೆಳಗೆ ಕೂತವ್ರೇನು ದೊಡ್ಡ ಇರ್ತಾರಂತ ಅಲ್ಲದು. ಎಲ್ಲೋ ಒಂದು ಕೂದಲು ಎಳೆಯಷ್ಟು ನಮಗೆ ಖಂಡಿತ ಚಲೋ ಸಿಗ್ತದೆ. ದಿಸ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್. ಹಿಂಗ ಭಗವಂತನ ಸನ್ನಿಧಾನದೊಳಗೆ ಕುಳಿತುಕೊಂಡು ನಮ್ಮ ಬಗ್ಗೆನ, ನಮ್ಮ ತಪ್ಪಿನ ಬಗ್ಗೆನ, ನಮ್ಮ ಎಡುವುದವರ ಬಗ್ಗೆ ನಾವು ಚಿಂತನೆ ಮಾಡ್ಕೋತ ದಿನ ಕಳೆದೆವು ಅಂದ್ರೆ ಒಳಗೊಂದು ಅನಿರ್ವಚನೀಯ ಆನಂದ ಸಿಗ್ತದೆ. ಮಾಡಿದ್ದೆಲ್ಲ ಕೆಲಸ ಚಲೋ ಅನ್ಸಕ್ ಚಾಲೂ ಆಗ್ತಾವ, ಆಡಿದೆಲ್ಲ ಮಾತುನು ಚಲೋ ಅನ್ಸಕ್ ಚಾಲೂ ಆಗ್ತಾವ, ಎದುರಿಗೆ ಯಾರು ಬಂದರೂ ಆನಂದ ಆಗ್ತದ. ಹಿಂಗೆ ಹೋಗಿ ಹಾಸಿಗೆಯಾಗ ಮೈ ಇಟ್ಟರೆ ಸಾಕು ನಿದ್ದೆ ಹತ್ತದ. ಚಲೋ ಇದ್ರ ಒಳಗೆ ಚಲೋ ಇದ್ರ, ಭಾವ ಚಲೋ ಇದ್ರ, ವಿಚಾರ ಚಲೋ ಇದ್ರ, ಮಾತು ಚಲೋ ಇದ್ರ, ಕೆಲಸ ಚಲೋ ಇದ್ರ, ನಾವು ಯಾರೂ ಇರುವಲ್ವಿ. ಯಾಕೆ? ಹಿಂಗೆ ಹಾಸಿಗೆಯಾಗ ಮೈ ಇಟ್ಟ ತಕ್ಷಣ ನಿದ್ದೆ ಹತ್ತದ, ತಟ್ಟೆಯೊಳಗೆ ಕೈ ಇಟ್ಟ ತಕ್ಷಣ ಅನ್ನ ರುಚಿ ಅನ್ಸಕ್ ಚಾಲೂ ಆಗ್ತದ. ಭಾವ ಚಲೋ ಇಲ್ಲ ಅಂದ್ರೆ ತಾಟ್ನ್ಯಾಗ ಅಮೃತ ಇದ್ರೂ ಕಹಿ ಅನ್ಸಕ್ ಚಾಲೂ ಆಗ್ತೈತಿ. ಅಗದಿ ಮೆತ್ತನ ಹಾಸಿಗೆ ಇದ್ರೂ ನಿದ್ದೆ ಬರೋದಿಲ್ಲ. ಸಮಸ್ಯೆ ಹಾಸಿಗೆಯಾಗಿಲ್ಲ, ಸಮಸ್ಯೆ ತಟ್ಟೆಯೊಳಗಿಲ್ಲ, ಸಮಸ್ಯೆ ಎದೆಯೊಳಗೈತಿ. ಇಲ್ಲಿ ಕೆಟ್ಟ ವಿಚಾರ ಅದಾವು, ಇಲ್ಲಿ ಕೆಟ್ಟ ಭಾವ ಐತಿ. ಅನ್ನ ಹೆಂಗೆ ರುಚಿ ಆಗೋದು ಹೇಳ್ರಿ ನೀವು? ಅನ್ನ ಹೆಂಗೆ ರುಚಿ ಆಗೋದು? ನಾವು ಯಾಕೋ ಅಡಿಗೆ ರುಚಿ ಹತ್ತುವಲ್ತು ಅಂತೀವಿ. ಅಡಿಗೆ ರುಚಿ ಹತ್ತೋದಲ್ಲ, ಮನಸ್ಸು ಕೆಟ್ಟಿರ್ತದ, ಮನಸ್ಸು ಕಹಿಯಾಗಿರ್ತದ. ಯಾಕೋ ಇಂದ ನಿದ್ದಿನ ಹತ್ತುವಲ್ತು ಅಂತೀವಿ ನಾವು. ಹಾಸಿಗೆಗೆ ಏನು ಸಮಸ್ಯೆ ಇರ್ತದ? ರಗ್ನೆಗೆ ಏನು ಸಮಸ್ಯೆ ಇರ್ತದ? ಸಮಸ್ಯೆ ಎಲ್ಲಿರ್ತದ? ಅದ ಹಾಸಿಗೆಗೆ ಬೇರೆ ಯಾರನ್ನ ಮನಗಿಸ್ ನೋಡ್ರಿ, ಸಂಪ್ ಮಾಡ್ಕೋತಾರ ಅವ್ರು. ಮತ್ತು ಆಜು ಬಾಜುದವ್ರನ್ನ ಎಬ್ಬಿಸ್ತಾರೆ. ಅವು ಏನು ಸೌಂಡ್ ಚಾಲು ಆಗ್ತಾವ. ಫುಲ್ ಲೋಡ್ ಆಗಿದ್ದು ಕಬ್ಬಿನ ಟ್ರ್ಯಾಕ್ಟ್ರಿ ತೆಕ್ಕ ಏರ್ಬೇಕಾದ್ರೆ ಮಾಡ್ತಾವಲ್ಲ, ಗೊರಕೆ ಹೊಡಿತಾರೆ. ಅವ್ರಿಗೆ ನಿದ್ದೆ ಹತ್ತಾವ, ನಮ್ಗೆ ನಿದ್ದೆ ಹತ್ತಿಲ್ಲ ಅಂದ್ರೆ ಸಮಸ್ಯೆ ಹಾಸಿಗೆ ಆಗಿಂದಲ್ಲ, ಸಮಸ್ಯೆ ಮನಸ್ಸು. ಅದಕ್ಕೆ ಅವ್ರು ಏನಂತಾರ? ಆತ್ಮಲಾಭ ಪರಂ ಲಾಭ
ನ ವಿದ್ಯತೆ. ಅಂದರೆ ಆತ್ಮಲಾಭಕ್ಕಿಂತ ಶ್ರೇಷ್ಠ ಲಾಭ ಮತ್ತೊಂದಿಲ್ಲ. ಬಾಹ್ಯ ಭೌತ ಸಂಪದಗಳು ಅದೆಷ್ಟೇ ಗಳಿಸಿದ್ರೂ ತೃಪ್ತಿ ಇಲ್ಲ. ಹೊರಗೆ ನೀವು ಎಷ್ಟು ಹೊಲ ಮಾಡಿ, ಎಷ್ಟು ರೊಕ್ಕ ಮಾಡಿ, ಸಾಕು ಅನಿಸ್ತೈತೇನು? ಲಕ್ಷ್ಯ ಕೊಟ್ಟು ಕೇಳಿಸ್ಕೊರಿ. ಎಷ್ಟು ಬೇಕಾದಷ್ಟು ರೊಕ್ಕ ಆಗಲಿ, ಎಷ್ಟು ಬೇಕಾದಷ್ಟು ಎಕರೆ ಹೊಲ ಆಗಲಿ, ಸಾಕಪ್ಪ ಅಂದವ್ರು ಯಾರು ಅದಾರೇನು? ಅದಾರೇನು? ಈಗ ನೋಡ್ರೆ 1 ಎಕರೆ 40-45-50 ಟನ್ ಆಯ್ತಪ್ಪ ಕಬ್ಬು. ಒಬ್ಬರ ಬಂದು ಲಕ್ಷ್ಮಿ ಕಾಯಿ ಹೊಡೆದವರು ಸಾಕು, ಇನ್ಮೇಲೆ 1 ಟನ್ ಹೆಚ್ಚು ಮಾಡ್ಬಿಡಂತ ಅನ್ಬೇಕಿತ್ತಲ್ಲ. 30 ಜಾಗದಾಗ 50 ಕೊಟ್ಟಿದಿ, ನಿಂದು ಭಾಳ ದೊಡ್ಡ ಮನಸ್ಸುವ. ಒಬ್ರು ಲಕ್ಷ್ಮಿಗೆ ಉಲ್ಟಾ ಬರ್ತಾರ, ಕಾಯಿ ತಗೊಂಬರಲ್ಲ, ಹಂಗ ಬರ್ತಾರ, ಹೇಳ್ತಾರೆ ಇನ್ನೊಂದು 5 ಟನ್ ಕೊಟ್ಟಿದ್ರೆ ನಿನಗದ ಏನು ಸಮಸ್ಯೆ? ಇನ್ನೇನು ಲಕ್ಷ್ಮಿ ಬಂದು ಹೊಲದಾಗ ನೀರು ಹಾಸ್ಬೇಕಾ? ಹೇಳ್ರಿ. 30 ಟನ್ ಬರೋ ಜಾಗದಾಗ 50 ಟನ್ ಬಂದರೂ ಮನುಷ್ಯ ಸಮಾಧಾನ ಇಲ್ಲ. 2,500 ಜಾಗದಾಗ 3,350 ಆಯ್ತಾ 400 ಕಬ್ಬಿಂದ. ಅಷ್ಟಾದ್ರೂ ನಮಗೆ ತೃಪ್ತಿ ಇಲ್ಲ. ಅಂದ್ರೆ ಇದೇನು ಹೊರಗಿನ ಲಾಭ ಐತಲ್ಲ, ಇದು ಸಮಾಧಾನ ಅನಿಸಲ್ಲ, ತೃಪ್ತಿ ಅನಿಸಲ್ಲ. ಇದು ಎಷ್ಟು ವಿಚಿತ್ರ ಅಂದ್ರೆ ಹೊರಗಿನ ವ್ಯವಹಾರ. ನಮಗಿಂತ ಶ್ರೀಮಂತರು ಯಾರಾದರೂ ಕಂಡ್ರ, ನಮಗಿಂತ ಶಾಣೆಯವ್ರು ಯಾರಾದರೂ ಕಂಡ್ರ ತಂತಾನ ಒಳಗೆ ಉರಿ ಕಾವ ಚಾಲು ಆಗಿಬಿಡ್ತಾವೆ. ಯಾಕಂದ್ರೆ ಗೊತ್ತಿಲ್ಲ. ನೋಡ್ಬೇಕಾದ್ರೆ ನೋಡ್ರಿ, ಒಂದು ಸ್ವಲ್ಪ ನಮ್ಗಿಂತ ಚಲೋ ಮಸ್ತ್ ಅರಿವಿ ಹಾಕ್ಕೊಂಡವ್ರು ನಮ್ಮ ಬಾಜು ಹಾದ್ರಂದ್ರೆ, ಅಥವಾ ಬಾಜುನ ಬಂದು ಕೂತ್ರಂದ್ರೆ ಹೋಯ್ತ ನಮ್ಮ ಸಮಾಧಾನ ಹೋಗ್ತದೆ. ಎಷ್ಟು ಚಡಪಡಿಸ್ತದ್ರಿ ಮನಸ್ಸು. ಸಮಾಧಾನ ಆಗ್ಬೇಕಿಂತ ಶಾಣೆ ಅಲ್ಲ, ನಾವು ಕಲ್ತವ್ರಲ್ಲ, ದೇವ್ರ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಚಲೋ ಅರಿವಿ ಹಾಕ್ಕೊಂಡನಪ್ಪ ಅಂತ ನಮಗೆ ಸಮಾಧಾನ ಆಗ್ತೈತಿ. ನಮ್ಮ ಮನೆ ನಾವೊಂದು 25-30 ಲಕ್ಷ ರೂಪಾಯಿ ಮನೆ ಕಟ್ಟಿದೆವು. ನಮ್ಮ ಬಾಜು ಒಂದು 40 ಲಕ್ಷ ರೂಪಾಯಿದು ಯಾರ ಮನೆ ಕಟ್ಟಿದ್ರಂದ್ರೆ ಓಣ್ಯಾಗ ಹೋಗೋರ್ನ ಕರೆದು ನಾವು ತೋರಿಸ್ಬೇಕಿತ್ತಲ್ಲ, ನೋಡಿ ಎಷ್ಟು ಚಂದ ಮನೆ ಕಟ್ಟ್ಯಾರ, ನಮ್ಗಿಂತ ಚಲೋ ಮನೆ ಕಟ್ಟ್ಯಾರ ಅಂದೇವು. ಕಟ್ಟ್ಯಾರ ಹೆಂಗೆ ಕಟ್ಟ್ಯಾರ ಗೊತ್ತೈತೆ ನಿಮಗೆ? ಸುಮ್ಮನೆ ನಾ ಹೇಳಬಾರ್ದಂತ ಬಿಟ್ಟನಿದ್ರೆ ಎಲ್ಲ ಮೊದಲು ಹೇಳೋರು ಊರಾಗ. ಇಲ್ವಾ ನಿನಗಂತ ಹೇಳ್ತೇನಿದ್ರೆ ನಾನು ಹಂಗ ನಾ ಯಾರಿಗೂ ಹೇಳೋದಿಲ್ಲ. ಮತ್ತು ನಿಂಗೆ ಖರೆ ಹೇಳ್ತೀನಿ, ನಮ್ಮ ರೊಕ್ಕನ ಬೇರೆ, ಅವ್ರ ರೊಕ್ಕನ ಬೇರೆ. ಯಾಕೆ ಹಿಂಗೆ ಮನುಷ್ಯ? ಯಾಕೆ ಹಿಂಗೆ? ನಮ್ಮ ಹೊಲದಾಗ ಎಕರೆಗೆ 40 ಟನ್ ಬಂದು ಅವ್ರದಾಗ 50 ಟನ್ ಬಂತಂದ್ರೆ ಬೇರೆನ ಶಬ್ದ. ಉಲ್ಟಾ ಆಯ್ತು ಅಂತ ಇಟ್ಕೋರಿ. ಅವ್ರದ 40 ಬಂತು, ನಮ್ದು 50 ಬಂತು. ನಾವೆಷ್ಟು ದುಡ್ದೇವೆ ಗೊತ್ತೈತೆ ನಿನಗೆ? ನಿಮ್ದು ಹಿಂಗೆ. ಅವ್ರು ಮನುಷ್ಯ ಹೊರಗಿನ ಯಾವ ಸಂಪತ್ತಿಗೂ ತೃಪ್ತ ಆಗಲ್ಲ. ಬೇರೆಯವ್ರ ಹತ್ರ ಸಂಪತ್ತಿದ್ರೂ ತೃಪ್ತಿ ಅನ್ಸಲ್ಲ. ಮತ್ತು ಸಂಪತ್ತು ಹೆಚ್ಚಾಯಿತು ಅಂದ್ರೆ ಮನುಷ್ಯನಿಗೆ ಮದ ಮತ್ತು ಮಮಕಾರ ಬರ್ತವೆ. ವಿದ್ಯೆ ಹೆಚ್ಚಾಯಿತು ಅಂದ್ರೆ ಅಹಂಕಾರ ಬರ್ತದೆ. 4 ಮಂದಿಯಾಗ 4 ವಿಚಾರ ತಿಳ್ಕೊಂಡ ಅಂದ್ರೆ ಆ ಮನುಷ್ಯನ ಕಾಲ ನೆಲದ ಮೇಲೆ ಹೋಗುವುದಿಲ್ಲ. ನನ್ನಷ್ಟು ಯಾರಿಗೆ ಗೊತ್ತೈತಿ? ಸುಮ್ಮನೆ ನಾನು ಇಲ್ಲಿ ಇರಬಾರ್ದಿತ್ತು, ಇವ್ರು ಕೂಡ ಇರೋ ಮನುಷ್ಯ ಅಲ್ಲ ನಾನು ಅಂದ್ರೆ ಏನು ಅನ್ನೋದಿಲ್ಲ. ನನಗೆ ಎಷ್ಟು ತಿಳುವಳಿಕೆ ಐತಿ ಅಂದ್ರೆ ಈ ಊರ್ ಲೆವೆಲ್ ಅಲ್ಲ ನಂದು ಅಂತಿರ್ತಾರೆ. ನಿಮ್ಮ ಊರಾಗ ಹಂಗಿಲ್ಲ, ಯಾರು ಇರಕ್ಕಿಲ್ಲ. ನನ್ನ ಲೆವೆಲ್ ಏನು, ನನ್ನ ವಿದ್ಯೆ ಏನು? ಗರ್ವ, ಅಹಂಕಾರ, ಮದ. ಒಮ್ಮೆ ಮದ ಬಂತು, ಒಮ್ಮೆ ಮದ ತಲೆಯಾಗ ಹೊಕ್ತು ಅಂದ್ರೆ ಪ್ರೇಮದ ಕದ, ಜ್ಞಾನದ ಕದ ಹಾಕಿಬಿಡ್ತೈತಿ. ಮತ್ತು ಎಲ್ಲಿ ಪ್ರೇಮದ ಕದ ಹಾಕಿರ್ತದೋ ಅಲ್ಲಿ ಹಂಗೆ ದೇವರು ಪ್ರಸನ್ನ ಆಗಕ್ಕಾಗ್ತೈತಿ ಹೇಳ್ರಿ. ಅದಕ್ಕೆ ಈ ಹೊರಗಿನ ಲಾಭ, ಹೊರಗಿನ ವ್ಯವಹಾರ, ಹೊರಗಿಂದ ನಷ್ಟಕ್ಕಿಂತ ಒಳಗಿನ ಲಾಭಕ್ಕೆ ನಾವು ಹೆಚ್ಚಿನ ಗಮನ ಕೊಡಬೇಕು. ಮತ್ತಿದು ಹೊರಗಿಂದ ಲಾಭ ಹೆಚ್ಚಾಯಿತು ಅಂದ್ರೆ ಅಸೂಯೆ,
ಒಳಗಿನ ಲಾಭ ಹೆಚ್ಚಾಯಿತು ಅಂದ್ರೆ ಅಸೂಯೆ ಇಲ್ಲ, ಅಲ್ಲಿ ಕೇವಲ ಪ್ರೇಮ ಒಳಗೆ ಕೆಲವರೆಲ್ಲ ನೋಡ್ರಿ ನೀವು ಇರ್ತಾರೆ, ಎಷ್ಟು ಚಲೋ ಇರ್ತಾರಂದ್ರೆ ಯಾರು ಒಂದು ಸಣ್ಣ ಕೆಲಸ ಮಾಡಿದ್ರು ಭಾಳ ಚಲೋ ಆಯ್ತಪ್ಪ, ನಮ್ಮ ಮನೆ ಕಟ್ಟಿದೀವಿ ನೋಡಾಕ್ ಬರ್ರಿ ಅಂದ್ರೆ ಎಷ್ಟು ಚಲೋ ಕಟ್ಟಿದೆ ಅಂತಾರ. ಖರೇಖರನೆ ಕೆಟ್ಟಿರ್ತೈತಿ ಅದು. ಎಲ್ಲೋ ಒಂದು ಸ್ವಲ್ಪ ಗಾಡಿ ಆ ಕಡೆ ಈ ಕಡೆ ಆಗಿರ್ತೈತಿ, ಸಿಮೆಂಟ್ ಆ ಕಡೆ ಈ ಕಡೆ, ಎಷ್ಟು ಚಲೋ ಕಟ್ಟಿರಲ್ಲ, ಎಷ್ಟು ಚಲೋ ಅರಿವಿ ತಗೊಂಡಿರಲ್ಲ, ಎಷ್ಟು ಚಲೋ ಹೊಲ ಇಟ್ಟಿರಲ್ಲ, ಎಷ್ಟು ಚಲೋ ಅಂಗಳ ಇಟ್ಟಿರಲ್ಲ ಅಂತಾರ ಅವರು. ಯಾಕ? ಒಳಗೆ ಸ್ವಚ್ಛ ಇರ್ತಾರ ಅವ್ರು. ಹಂಗ ಆತ್ಮಲಾಭ ಅನ್ನೋದು ಪ್ರೇಮವನ್ನ, ಆನಂದವನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ, ಸಂತೋಷವನ್ನ ಹೆಚ್ಚು ಮಾಡೋ ಕೆಲಸವನ್ನ ಮಾಡ್ತದೆ. ಅದಕ್ಕೆ ನಾವು ಸತ್ಸಂಗವನ್ನ ಮಾಡಿ ಆತ್ಮಲಾಭವನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ. ಇದು ಎಂಥ ಅವಕಾಶ ಅಂದ್ರೆ ಅಸೂಯೆ ಬರ್ಲಾರ್ದಂಗ ಲಾಭ ಮಾಡ್ಕೊಳ್ಳೋದು. ಈಗ ಸ್ವಾಮೀಜಿಯವರು ಇಲ್ಲಿ ಪ್ರವಚನ ಮಾಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನಿಸ್ತದ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೈತೆ ಅಂತ ಬೇರೆಯವ್ರಿಗೆ ಅಸೂಯೆ ಹುಟ್ಟೋದೇ ಇಲ್ಲ. ಇಲ್ಲಿ ಆಜು ಬಾಜು ಕೂತವ್ರ ಮೇಲೆ ಪ್ರೇಮ ಬರ್ತದ, ಕಾಳಜಿ ಬರ್ತದ, ನಮ್ಮೂರವರು ನಮ್ಮವರು ಅಂತ ಒಂದು ಮಮತೆ ಬೆಳೀತದ. ಹಿಂಗ್ ಕುಂಡ್ರದ ಯಾವ್ದಾರ ಒಂದು ಮದುವೆಯೊಳಗ ಒಂದು ಫಂಕ್ಷನ್ ಹೋಗಿ ಆಜು ಬಾಜು ಕೂತರ ಮೇಲೆ ಪ್ರೇಮ ಬರ್ತದೇನೋ? ಇಲ್ಲ ನಾವರ ಎದ್ದು ಹೋಗ್ತೀವಿ, ಅವ್ರನ್ನ ಜಾಗ ಬದಲಿ ಮಾಡಕ್ ಹೇಳ್ತೇವೆ. ಇಲ್ಲ ಅವ್ರು ಬರೋದಕ್ಕಿಂತ ಮೊದಲ ಕುರ್ಚಿ ಮ್ಯಾಗ ಒಂದು ಏನಾರ ಇಟ್ಟು ಬಿಡ್ತೇವೆ. ಒಬ್ರು ಬರೋರದಾರ ಹೇಳೋದು ಅಡ್ವಾನ್ಸ್. ಇಲ್ಲ ಇಲ್ಲಿ ಹಂಗಿಲ್ಲ ನೋಡು. ಅದಕ್ಕೆ ಹಿಂದಿನ ಹಿರಿಯರು ಎಷ್ಟು ಶ್ರೇಷ್ಠ ಆಲೋಚನೆ ಮಾಡಿದ್ರು ಅಂದ್ರೆ ಅವರು ಆತ್ಮಲಾಭಕ್ಕೆ ಮನುಷ್ಯನಾದವನು ಆದ್ಯತೆ ಕೊಡಬೇಕು. ಪ್ರಯಾರಿಟಿ ಅಂತ ಕರೀತಾರೆ, ಆದ್ಯತಾ. ಅದಕ್ಕೆ ಮೊದಲು ಮಹತ್ವ ಕೊಡೋದು. ಎದಕ್ಕೆ ಯಾವುದಕ್ಕೆ ಆದ್ಯತೆ ಕೊಡಬೇಕು? ಬರೋಬ್ಬರಿ ಆಯ್ತಲ್ಲ. ಅವ ಚಲೋ, ಅವ ಪಾಸ್ ಇದ್ದಿದ್ದು 5,000 ಮಾಡಿದ್ದ, 7-8 ಮಾಡಿದ್ದಿಲ್ಲವ. ನಮ್ದು ಏನು ಹೇಳೋದು? ಮನ್ನಿ ಚಲೋ ಅಂದಾರಂತ ನಾಳೆ ಸಡೆ ಹೋಗಿ ಹಂಗ ಹೇಳಿಪ್ಪ. ಯಾವುದಕ್ಕೆ ಆದ್ಯತೆ ಕೊಡ್ಬೇಕು ಹೇಳ್ರಿ? ಯಾವುದಕ್ಕೆ? ಸ್ವಚ್ಛ ಮಾಡಿಕೊಳ್ಳೋದು. ಒಳಗೆ ಸ್ವಚ್ಛ ಮಾಡಿಕೊಳ್ಳೋದು, ಒಳಗನ ಲಾಭ ಮಾಡಿಕೊಳ್ಳೋದು. ಹೊರಗೆ ನಾವು ಏನು ಲಾಭ ಮಾಡಿಕೊಂಡ್ರು ಯಾರದರ ಕಣ್ಣು ಕುಕ್ಕತೈತೆ, ಯಾರದರ ಕಣ್ಣು ಬೀಳ್ತೈತೆ. ನೀವು ತಂದು ಹಚ್ಚಿ ನೋಡ್ರಿ ಮನೆ ಮುಂದೆ ಒಂದು ಗಾಡಿ ಹಚ್ಚಿ, ಒಂದು ಜಾಗದಾಗ 2 ಎಮ್ಮೆ ಬಂದು ನಿಂತು ಅಂದ್ರೆ 3 ಹಾದಿ ಕೂಡದಲ್ಲೇ ಕುಳ್ಳು ಹೆಚ್ಚಕ್ಕವು. ನಿಮ್ಮ ಊರಾಗ ಅದಾವಲ್ಲ ಕುಳ್ಳು ಕಾಯಿ ಅಂತೈತಲ್ಲ, ಅವಕ್ಕೆ ಏನಂತ ಕುಳ್ಳರ್ನ ಬರೋಬ್ರಿ. ಎಲ್ಲ ಊರಾಗ ಕುಳ್ಳ. ನಮ್ಗೆ ಭಾಳ ಊರಿಗೆ ತಿರುಗಾಡೋಣ ಕುಳ್ಳು ಕಾಣ್ತಾವ ಹಾದಿ ಮೇಲೆ. ಕುಳ್ಳು ಎಲ್ಲಿರ್ಬೇಕ್ರಿ? ಅವು ಒಲೆಯಾಗಿರ್ಬೇಕು, ನೀರು ಕಾಯಿಸೋ ಜಾಗ. 3 ಹಾದಿ ಕೂಡದಲ್ಲಿ ಬರಾಕತ್ತೇವು. ಶಾಣೆ ಆಗಿಲ್ಲ ನಾವು. ಬರೀ ಕುಳ್ಳರ ಇಡಾಕ್ತಾರೆ ನೀವು, ಮತ್ತೆ ಅದ್ರ ಮ್ಯಾಗ ಒಂದು ಮೆಣಸಿನ್ಕಾಯಿ ತಂದು ಇಡಾಕ್ತಾರೆ. ಅಂದ್ರೆ ಎಷ್ಟು ಅಸೂಯೆ ಅಲ್ಲ ಮನುಷ್ಯ. ನಾಳೆ ಅಮಾವಾಸ್ಯೆ, ನಾಳೆ 3 ಹಾದಿ ಕೂಡದಲ್ಲಿ ಬೇರೆನೇ ಇರ್ತೈತಿ ಅಲ್ಲ. ಮೊದಲು ಬರೀ ನಿಂಬೆಹಣ್ಣು ಅಷ್ಟು ಉಳಿಯಾಡ್ತಿದ್ವು. ಈಗ ರೊಟ್ಟಿ ಉಕ್ಕಿ ಏನಂತಾರ? ಅಲ್ಲ, ರೊಟ್ಟಿ ಇಡಾಕ ಬಂದ್ಬಿಟ್ಟು ಅದಕ್ಕೇನಂತಾರ? ಕೇಕಿಗೆ ಕುಡಿತೀವ, ಅದು ಬುಟ್ಟ್ಯಾಗ ಇಡ್ತಾರ. ಅದು ನೀನು ಕಾಟದಾಗ ಇಡಬಹುದು. ಅಲ್ಲ, ಅದಕ್ಕೊಂದು ಶಬ್ದ ಐತಿ. ಅದಕ್ಕೇನಂತ ಹೇಳ್ರಿ? ಬರೋಬರ್. ಈಗ ಅವು ಬರಾಕತ್ತೇವು 3 ಹಾದಿ ಕೂಡದಲ್ಲಿ. ಮೊನ್ನೆ ಹೊಟ್ಟೆ ರೂಮ್ ಅಂತ, ಯಾಕಂದ್ರೆ ಅರಿವಿ ಎಲ್ಲ ಇಟ್ಟಿದ್ರಲ್ಲಿ. ತೊಗೊಂತೀಯ 1 ಸಂಟ, ಬಿಡ್ತೀಯ 1 ಸಂಟ. ಕೆಟ್ಟ ನೀವೆಲ್ಲಿ 3 ಹಾದಿ ಕೂಡದಲ್ಲಿ ಹೋಗೋದು ಕಾಣ್ತೀರಿ ಪಾಪ. ಭಾರಿ ಚಲೋ ನೀವು. ಯಾಕೆ ಮನುಷ್ಯ ಯಾಕೆ ಹಿಂಗೆ ಅಸೂಯೆ ಪಡ್ತಾನೆ ಹೇಳ್ರಿ? ಯಾಕಂದ್ರೆ ಒಳಗೆ ಸ್ವಚ್ಛ. ಬೇರೆಯವರಿಗೆ ಹಾನಿ, ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಕ್ಕೆ ಧರ್ಮ ಅಂತ ಕರೆಯುವುದು. ಭಗವದ್ಗೀತೆ ಒಳಗಡೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಗೊಂದೆರಡು ಮಾತು ಹೇಳ್ತಾನೆ. ಏನಪ್ಪ ಅರ್ಜುನ, ಯಾರು ಚಲೋ ನಿನಗೆ ಗೊತ್ತದೆ? ಯಾರಿಗೆ ಚಲೋ ಅನ್ಬೇಕು, ಯಾರಿಗೆ ನೀತಿವಂತರನ್ಬೇಕು, ಯಾರಿಗೆ ಧರ್ಮವಂತರನ್ಬೇಕು ಅಂದ್ರೆ ಯಾರು
ಒಂದು 4 ದೈವಿ ಗುಣಗಳನ್ನು ಜೀವನದಲ್ಲಿ ಪಾಲನೆ ಮಾಡ್ತಾರೋ ಅವರಿಗೆ ಚಲೋ ಅಂತ ಅನ್ಬೇಕು. ಅರ್ಜುನ ಅಂತಾನೆ ಯಾವವು ದೈವಿ ಗುಣ, ಎಂಥವು ದೈವಿ ಗುಣ, ಎಂಥ ಗುಣ ಇರಬೇಕು? ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ. ಅರ್ಜುನ, ಸುಮ್ಮನೆ ಎಲ್ಲರೂ ಚಲೋ ಆಗುದಿಲ್ಲಪ್ಪ. ಚಲೋ ಆಗ್ಬೇಕಂದ್ರೆ ಇವೆಲ್ಲ ಕೆಲಸ ಮಾಡ್ಬೇಕು. ಏನೇನ್ ಮಾಡಬೇಕು? ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ. ಹಂಗ ಎಲ್ಲಾರು ದೊಡ್ಡವರಾಗುವುದಿಲ್ಲ, ಹಂಗ ಎಲ್ಲಾರು ಮಹಾತ್ಮ ಆಗುವುದಿಲ್ಲ, ಹಂಗ ಎಲ್ಲಾರ ಮೇಲೂ ಭಗವಂತ ಕೃಪಾ ಮಾಡೋದಿಲ್ಲ. ಭಗವಂತ ಕೃಪಾ ಮಾಡಬೇಕು, ಪ್ರಸನ್ನ ಆಗಬೇಕು ಅಂದ್ರೆ ನಮ್ಮ ಹತ್ರ ಒಂದು 4 ಚಲೋ ಗುಣ ಇರಬೇಕು. ಅವು 4 ಚಲೋ ಗುಣ ಇಲ್ಲಂದ್ರೆ ತಪ್ಪಿನೂ ಭಗವಂತ ನಮ್ಮ ಮೇಲೆ ಕೃಪಾ ಮಾಡ, ತಪ್ಪಿನೂ ಕೃಪಾ ಮಾಡ. ನಾನು ಮೊದಲು ಹೇಳಿದ್ನಲ್ಲ, ನಾವು ಏನು ಕೊಡ್ತೇವೆ ಅಂತ ಯಾವತ್ತೂ ದೇವರು ನೋಡಲ್ಲ. ನಾವು 1000 ರೂಪಾಯಿ ಪಟ್ಟಿ ಕೊಟ್ಟಿವಿ, 5000 ರೂಪಾಯಿ ಕೊಟ್ಟಿವಿ, ಗುಡಿ ಮ್ಯಾಗ ಇಟ್ಟಿದ ಕಳಶ ನಮ್ದ, ಭಗವಂತ ನೋಡಲ್ಲ. ಭಗವಂತ ಏನ್ ನೋಡ್ತಾನ? ಏನ್ ನೋಡ್ತಾನ? ಏನ್ ನೋಡ್ತಾನ? ಸ್ವಚ್ಛ ಇಟ್ಟಿವಿ. ಅದರಾಗ ಇಂಥವು 4 ಗುಣ ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾರ. ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ. ಏನ್ ಹಂಗಂದ್ರೆ ಏನು ವಿಶುದ್ಧಾತ್ಮ ಅಂದ್ರೆ? ವಿಶುದ್ಧಾತ್ಮ ಅಂದ್ರೆ ಮನಸ್ಸಿನಿಂದ ರಾಗ ದ್ವೇಷಗಳನ್ನು ತೆಗೆದು ಹಾಕಿದವ. ಎಷ್ಟು ಚಂದ ಐತೆ ನೋಡಿ. ಯಾರ ಮನಸ್ಸಿನೊಳಗಡೆ ರಾಗ ಇಲ್ಲೋ ದ್ವೇಷ ಇಲ್ಲೋ ಅವರಿಗೆ ವಿಶುದ್ಧಾತ್ಮ ಅಂತ ಕರೀತಾರೆ. ಒಳಗ ಧರ್ಮ ಅಂದ್ರೆ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ರಾಗ ಅಂದ್ರೆ ಏನು? ಬಯಕೆ, ಬೇಕು 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 ಬೇಕು, ವ್ಯಾಮೋಹ, ಆಸೆ, ಅಪೇಕ್ಷೆ, ನಿರೀಕ್ಷೆ, ನಂದ ಎಲ್ಲ ನನಗ. ದ್ವೇಷ ಅಂದ್ರೇನು? ಒಬ್ಬರನ್ನ ಕಂಡ್ರೆ ಆಗಲಾರ್ದಂಗಿರೋದು. ಅದ ಕುಳ್ಳು ನಿಂಬೆಹಣ್ಣು, ಕುಳ್ಳು ನಿಂಬೆಹಣ್ಣು ಎಲ್ಲ ಇಲ್ದಂಗಾಗಿ ಹೋಗ್ಲಿ ಅಂತಿರ್ತಾರೆ. ಹಂಗೆ ಆಕೈತಿ ರಾಗ ದ್ವೇಷ. ನಮ್ಮ ಮನಸ್ಸಿನೊಳಗಡೆ ರಾಗ ದ್ವೇಷ ಇತ್ತು ಅಂದ್ರೆ ಪ್ರೇಮಕ್ಕೆ ಜಾಗ ಇರ್ತೈತಿ. ಈಗ ಒಂದು ಸಣ್ಣ ಬೋಗಣಿ ಇದೆ, ಪಾತ್ರೆ ಇದೆ ಅಂತ ಇಟ್ಕೊ. ಅದ್ರಾಗ ನಾವು ನೀರು ತುಂಬಿಟ್ಟಿದ್ದೆವು ಅಂದ್ರೆ ಅದ್ರಾಗ ಮತ್ತೊಂದು ವಸ್ತು ಹಾಕಕ್ಕೆ ಬರ್ತೈತಿ? ಬರೋದಿಲ್ಲ. ಒಂದು ಪಾತ್ರೆ ಒಳಗೆ ಒಂದೇ ವಸ್ತು ಇಡಾಕ್ ಬರ್ತೈತಿ, 2 ವಸ್ತು ಇಡಾಕ್ ಬರೋದಿಲ್ಲ. ಹಂಗ ನಮ್ಮ ಮನಸ್ಸಿನೊಳಗಡೆ ಇಲ್ಲ ಪ್ರೇಮ ಇಟ್ಕೋಬೇಕು, ಇಲ್ಲ ದ್ವೇಷ ಇಟ್ಕೋಬೇಕು. ದ್ವೇಷನೂ ಇಟ್ಕೊಂಡು ಪ್ರೇಮಾನು ತುಂಬಿಕೊಳ್ತೀವಿ ಅಂದ್ರೆ ಮೂರ್ಖತನ ಆಗುತ್ತದೆ. ನಾವು ಏನೂ ತಿಳುವಳಿಕೆ ಇಲ್ಲ, ವಯಸ್ಸು ಸಣ್ಣದದೇ, ದ್ವೇಷ ಮಾಡ್ತಾರ, ಮಾಡಿ. ತಿಳುವಳಿಕೆ ಬಂದ ಮೇಲೆ ದ್ವೇಷ ಕಡಿಮೆ ಆಗಬೇಕಲ್ಲ. ತಿಳಿದು ನಾವು ದ್ವೇಷ ಮಾಡಿದೆವು ಅಂದ್ರೆ ನಮ್ಮ ತಿಳುವಳಿಕೆಗೆ ಏನರ್ಥ? ಬಸವಣ್ಣವ್ರಂತಾರ, 100 ನೋದಿ 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ನಗ್ತಾನಂತ ಭಗವಂತ ನಮ್ಮ ನೋಡಿ. ಹೊಚ್ಚರಿ ಇವ್ರ ಮಾತ ಬೇರೆ ಅದಾವ, ಮನಸ್ಸ ಬೇರೆ ಅದಾವ. ಮಾತಿನ್ಯಾಗ ಅಗದಿ ಏನ್ ಹಿಂಗ ಬೆಲ್ಲ ತೋರಿಸ್ತಾರ, ಮನಸ್ಸಿನ್ಯಾಗ ಕಾರ್ಕೋಟಕ ವಿಷ ತುಂಬಿದ. ಮನಸ್ಸಿನ್ಯಾಗ ವಿಷ, ಮಾತಿನ್ಯಾಗ ಬೆಲ್ಲ ತೋರಿಸಿದ ಭಗವಂತ ಕೃಪಾ ಮಾಡ್ತಾನೇನು? ಮಾಡಲ್ಲ. ಸಾಧ್ಯ ಆದಷ್ಟು ಒಳಗಿಂದ ಆಸೆ ರೋಷ ಕಡಿಮೆ ಮಾಡ್ಕೋತ, ವಯಸ್ಸಾದಂಗಾದಂಗ ಅದು ಪ್ರಮಾಣ ಕಡಿಮೆ ಆಗಬೇಕು. ಆವಾಗ ನಾವು ವಿಶುದ್ಧಾತ್ಮ. 2ನೇದು ವಿಜಿತಾತ್ಮ. ನೆನಪುಳಿತವನು ಶಬ್ದ. ಕುಳ್ಳು ನಿಂಬೆಹಣ್ಣು ಅಟ್ಟರ್ ನೆನಪಿಟ್ಕೊಳ್ಳಿ. ಅಂದ್ರೆ ಅದು ಇರ್ಲಾರ್ದಂಗೆ ಜೀವನ ನಡೆಯಬೇಕು. ವಿಶುದ್ಧಾತ್ಮ.
ವಿಜಿತಾತ್ಮ ಅಂದ್ರೆ ಏನು? ಈ ಶರೀರ ಐತಲ್ಲ, ಶರೀರ ಇದು ನಾವು ಹೇಳ್ದಂಗೆ ಕೇಳಬೇಕು. ನಮ್ಮ ನಿಗ್ರಹದೊಳಗಿರ್ಬೇಕು, ನಮ್ಮ ನಿಯಂತ್ರಣದೊಳಗಿರ್ಬೇಕು. ನಮ್ಮ ಶರೀರ, ನಮ್ಮ ಮನಸ್ಸು ಇವು ನಾವು ಹೇಳಿದ್ದ ಕೇಳಲ್ಲ. ಇವೆರಡು, ಶರೀರ ಮತ್ತು ಮನಸ್ಸು, ನಮ್ಮನ್ನ ಕುಣಿಸ್ತಾವ. ಹೆಂಗ್ ಬೇಕು ಹಂಗ ಕುಣಿಸ್ತಾವ. ಅವು ಹೇಳ್ದಂಗ ನಾವು ಕುಣಿದೆವು ಅಂದ್ರೆ ನಾವು ವಿಜಿತಾತ್ಮ ಆಗಲ್ಲ. ನಾವು ಹೇಳಿದಂಗ ಅವು ಕೇಳಬೇಕು. ಈ ಶರೀರ ಕೇಳಬೇಕು. ಏಳು ಸಾಧನ ಮಾಡಿ, ಏಳು ಶರೀರ ಹೇಳ್ಬೇಕು. ಕೂಡ ದೇವ್ರ ಜಾಗದಾಗ ಒಂದು ತಾಸು ಕೂಡ್ಬೇಕು. ಸ್ವಲ್ಪ ದುಡಿ, ಬೆವರು ಸುರಿಸ್, ಸ್ವಲ್ಪ ನಡಿ. ಹಿಂಗ ಈ ಶರೀರ, ಈ ಮನಸ್ಸು ಇದು ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ಪ್ರೇಮಕ್ಕಾಗಿ ಸವಿಬೇಕು. ಹೆಂಗ ಗಂಧ ತೇದಂಗ 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 ಸುಗಂಧ ಬರ್ತದಲ್ಲ, ಹಂಗ ಶರೀರ ಸವಿಬೇಕು. ಧರ್ಮಕ್ಕೆ, ದೇವರಿಗೆ, ಸತ್ಯಕ್ಕಾಗಿ ಸವಿಬೇಕು. ಇದನ್ನ ಮೀಸಲಿಡಬೇಕು. ನಮ್ದು ಇದ್ರ ಮೇಲೆ ಭಾಳ ಮೋಹ, ಶರೀರದ ಮೇಲೆ ಭಾಳ ಮೋಹ ನಮ್ದು. ಇದನ್ನ ಎಷ್ಟು ಶೃಂಗಾರ ಮಾಡ್ತೀವಿ, ಎಷ್ಟು ಜೋಪಾನ ಮಾಡ್ತೀವಿ. ಒಳಗಿಂದ ಎಲ್ಲ ಏನ್ ಬೇಕಾದ ಇರ್ತದ ಮನಸ್ಸು, ಅದನ್ನ ಸ್ವಚ್ಛ ಮಾಡಲ್ಲ ನಾವು, ಅದನ್ನ ಶೃಂಗಾರ ಮಾಡಲ್ಲ. ಹೊರಗೆ ಮೆತ್ತು, ಈ ಕೆತ್ತುವುದು ಮೆತ್ತುವುದು ಅಂತ ಒಂದು ನೇಮ ಐತಿ, ಗೊತ್ತೈತಿ ನಿಮ್ಗೆ? ಕೆತ್ತುವುದು ಮೆತ್ತುವುದು, ಸುಮ್ಮನೆ ಚಂದ ಮಾಡೋದು. ಎಷ್ಟು ನೋಡ್ರಿ, ಇದನ್ನ ಎಷ್ಟು ಶೃಂಗಾರ ಮಾಡಿದ್ರೆ ಹಂಗ ಉಳಿಯೋದೈತೆ ಅನ್ನೋ ಹೇಳಿ. ಇದು ವಯಸ್ಸಾದಂಗ ಇದು ಶಕ್ತಿನೂ ಕಳ್ಕೊತೈತಿ, ಸೌಂದರ್ಯನೂ ಕಳ್ಕೊತೈತಿ. ಇದ್ದಂಗ ಇರೋದಿಲ್ಲ ಇದು. ಇದನ್ನು ನಾವು ಭಗವಂತನ ಸೇವಾ ಇದಕ್ಕೆ ಜ್ಞಾನ ಅಂತ ಕರೀತಾರ. ಇದು ತಿಳ್ಕೋಬೇಕು ನಾವು. ಇದನ್ನ ಸತ್ಯ ಶುದ್ಧ ಕಾಯಕ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಪೋಷಣೆ ಮಾಡಬೇಕು. ಅತೀ ಇದನ್ನ ಮೇಯಿಸಬಾರ್ದು. ಇದು ಕಾಡಾಕ್ ಚಾಲೂ ಮಾಡ್ತೈತಿ. ಇದು ಇದು ಮೈ ಉಂಡಿತು ಅಂದ್ರೆ ಕೆಲಸ ಮಾಡಲ್ಲ. ಎಷ್ಟು ಚಂದ ಹೇಳ್ಯಾನ್ರಿ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನ ಮಾತಿದು. ವಿ ಹ್ಯಾವ್ ಟು ಕಂಟ್ರೋಲ್ ಆನ್ ಅವರ್ ಮೈಂಡ್, ವಿ ಹ್ಯಾವ್ ಟು ಕಂಟ್ರೋಲ್ ಆನ್ ಅವರ್ ಬಾಡಿ. ದ ಮೈಂಡ್, ದ ಬಾಡಿ have to be work for the society, for the truth, for the sake of goodness. ಒಳ್ಳೆಯದಕ್ಕಾಗಿ ಮೀಸಲಿರಬೇಕು. ಎಂಥ ಮಾತು ನೋಡಿ. ಆಯ್ತಪ್ಪ, ನಂದು ನಾ ಉಂಡೆ, ನಂದು ನಾ ಬೆಳೆದೆ, ನಂದು ನಾ ಗಳಿಸಿದೆ, ಏನು ಮಾಡೋದು? 4 ಮಂದಿಗೆ ಬೇಕಾಗಬೇಕಲ್ಲ. ನಿನ್ನೆ ನಾನು ಲೋಕಾಪುರಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ರು ಶರಣರು ಐಕ್ಯ ಆಗಿದ್ರು, 54 ವರ್ಷ ಅವರಿಗೆ. ಅಣ್ಣಪ್ಪ ಪಡಸಲಗಿ ಅಂತ ಅವ್ರ ಹೆಸರು. ಅವ್ರ ಮೂಲ ಅಥಣಿ ತಾಲೂಕಿನವರು. ಉದ್ಯೋಗ ಮಾಡ್ಕೋತ ಹೋಗಿ ಲೋಕಾಪುರದಾಗ ಉಳಿದಿದ್ರು. ನಿನ್ನೆ 8-10 ಜನ ಸ್ವಾಮಿಗಳು, 1500ರಿಂದ 2000 ಮಂದಿ ಅವ್ರದ್ದು ಕಾರ್ಯಕ್ರಮಕ್ಕೆ ರೀ, ಸ್ಮರಣೋತ್ಸವಕ್ಕೆ ಎಲ್ಲರ ಬಾಯಾಗೂ ಬೇಕಾದ್ರು. ಆ ಊರನ ಮಂದಿ ಎಲ್ಲ ಹೇಳಿದ್ರು, ನಮ್ಮ ಮನ್ಯಾಗ ಯಾರಿಗಾರ ಆರಾಮಿಲ್ಲಂದ್ರೆ ನಮಗಿಂತ ಮೊದಲು ಬಂದು ಅಣ್ಣಪ್ಪಣ್ಣ ನಿಲ್ತಿದ್ದ. ನಮ್ಮ ಮನೆಯವ್ರನ್ನ 4 ತಿಂಗಳು ಬೆಂಗಳೂರಿನಾಗ ಕರ್ಕೊಂಡು ಹೋಗಿ ಸ್ವತಃ ನಿಂತು ಸೇವಾ ಮಾಡಿದ್ದ. ಗುರುಗಳಿಗೆ ಆರಾಮಿರ್ಲಿಲ್ಲ, ಹಾರ್ಟ್ ಅಟ್ಯಾಕ್ ಆದ್ರೆ ಗುರುಗಳು ಮಕ್ಕಳಕ್ಕಿಂತ ಸ್ವತಃ ದವಾಖಾನ್ಯಾಗ ಮನ್ಯಾಗ 5 ತಿಂಗಳ ಕಾಲ ಅವ್ರ ಹತ್ರ ನಿಂತು ಸೇವಾ ಮಾಡಿದ್ದ. ಎಲ್ಲಿ ಅಡಚಣೆ ಐತಿ, ಎಲ್ಲಿ ಅನಾನುಕೂಲ ಐತಿ, ಅಲ್ಲಿ ಹೋಗಿ ನಿಲ್ತಿದ್ದ ಮನುಷ್ಯ. ದೇವರಾದೀಗವ. ದೇವರ ಅಂದ್ರೆ ನಾವು 4 ಮಂದಿಗೆ ಬೇಕಾಗಿ ಬದುಕೋದು. ಅದಕ್ಕೆ ವಿಜಿತಾತ್ಮ ಅಂತ ಕರೀತಾರೆ. 3ನೇದೇನು? ಜಿತೇಂದ್ರಿಯಾಹ. ಇವೇನು ಕಣ್ಣು, ಕಿವಿ, ನಾಲಿಗೆ, ಈ ತ್ವಚ, ಈ ನಾಸಿಕ ಅದವಲ್ಲ, ಇವು ಸ್ವಲ್ಪ ಕಂಟ್ರೋಲ್ನಾಗಿರ್ಬೇಕು. ಭಾರಿ ಎಡವಟ್ಟು ಮಾಡ್ತಾವೆ. ಇವನ್ ಹೆಂಗ್ ಬೇಕು ಹಂಗೆ ಬಿಟ್ಟೆವು ಅಂದ್ರೆ
ನಮ್ಮನ್ನು ಪೂರ್ಣ ದಂಡಿಗೆ ಹಚ್ತಾವೆ. ಒಂದು ಸ್ವಲ್ಪ ನಾವು ಹೇಳ್ದಂಗೆ ಕೇಳಿದ್ರೆ ಆರೋಗ್ಯನೂ ಚಲೋ ಇರ್ತೈತಿ, ಆನಂದನೂ ಸಿಗ್ತೈತಿ. ಈ ನಾಲಿಗೆ ಐತಲ್ಲ, ನೀವು ಏನಿಟ್ರು ತಿಂತದ. ಮತ್ತು ಯಾವುದು ಶರೀರಕ್ಕೆ ಬೇಡೋ ಅದ ಬೇಕಂತ ಹೇಳ್ತೈತಿ ನಾಲಿಗೆ. ಅದ್ರದ್ದೊಂದು ಏನು ಕೆಟ್ಟ ಗುಣನೂ. ನಾನು ಯಾರನ್ನ ಚಲೋ ಡಾಕ್ಟ್ರನ್ನ ಕೇಳ್ಬೇಕಂತ ಮಾಡೀನಿ. ಏನು ತಿಂದ್ರು ಹೊಟ್ಟಿಗೆ ಬೇಡ ನೋಡು ಅದ ಬೇಕಂತ ನಾಲಿಗೆ ಹೇಳ್ತೈತಿ. ಬರೋಬ್ರಿ ಐತನ ಹೇಳೋದು. ಈಗ ಹಬ್ಬ ಹುಣ್ಣಿಮೆ ಮಾಡಿರ್ತಾರೆ, ಹುಗ್ಗಿ ಮಾಡಿರ್ತಾರ, ಹೋಳಿಗೆ ಮಾಡಿರ್ತಾರ, ಚಪಾತಿ ಮಾಡಿರ್ತಾರ, ಶಾಂಡ್ಗಿ ಬಜ್ಜಿ ಮಾಡಿರ್ತಾರ. ಹೆಚ್ಚು ಯಾವ ಕವಿಸ್ತವೆ? ಹೆಚ್ಚು ಯಾವ ಕವಿಸ್ತವೆ? ಮಂಗಳಾರ ಸಂತೆ ಇರ್ತೈತಿಲ್ಲ, ಇಲ್ಲಿ ಮಂಗಳಾರ ಸಂತ್ಯಾಗ ದಂಡಿಗೆ ಸೇಬುವನ್ನು ಹಚ್ಚಿರ್ತಾರ, ವಡಾಪಾವನವು ಇಟ್ಟಿರ್ತಾರ. ಸೇಬು ಹಣ್ಣಿನವು ಪಾಪ ಬಂದು ನಿಂತು ಅವನು ತೆಗಿತಾನ ಒರೆಸ್ತಾನ ಇಡ್ತಾನ, ತೆಗಿತಾನ ಇವ ಏನು ಒರೆಸೋದಿಲ್ಲ, ತೊಳೆಯಂಗಿಲ್ಲ. ಯಾರು? ಎಲ್ಲ ಮುಗಿತೈತ್ರಲ್ಲ, 8, 8:30, 9ಕ್ಕೆ ಸಂತಿ. ಪಾಪ ಅವ ಸೇಬು ಹಣ್ಣು ಒರೆಸಿಟ್ಟಿರ್ತಾನಲ್ಲ, ಮತ್ತೆ ಒರೆಸ್ತಾನ ಇಡ್ತಾನ, ಒರೆಸ್ತಾನ. ಅವ ಏನು ಒರೆಸೋದಿಲ್ಲ, ತೆಗಿಯಂಗಿಲ್ಲ. ಗಲ್ಲ ತುಂಬ್ಕೊಂಡು ಹೋಗ್ತಾನೆ, ಗಲ್ಲ ಪೆಟ್ಟಿಗೆ ಜನ 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 ಜನ. ಇವನ್ನ ತಿಂದಿದ್ರ ತಂದಿದ್ರ ಮನಿ ಮಂದಿನ ಚಲೋ ಇರ್ತಿತ್ತು, ಮನಸ್ಸನ್ನು ಚಲೋ ಇರ್ತಿತ್ತು. ಹಣ್ಣು ತರಲಿಲ್ಲ, ತಿನ್ಲಿಲ್ಲ ಯಾರು. ಅವನೇನು ಮಾಡ್ತೀವಿ? ಸೇಬ್ ಅಂತ ನೋಡ್ಬೇಕು. ನೀವ್ಯಾರ ತಂದಿರ್ತೀರಿ ನೀವು? ಅವರ ಕಾಯಿಪಲ್ಲೆ ಇಡಕ್ಕೆ ಜಾಗ ಇರೋದಿಲ್ಲ ಚೀಲದಾಗ, ಅದ್ರ ಮೇಲೆ ಒಂದು ಗಂಟು ಕಟ್ಟಿ ಇಟ್ಟಿರ್ತಾರೆ ಅದನ್ನ. ಯಾಕೆ? ನಾಲಿಗೆ ಅಂತೈತಿ ಅದು. ಹಂಗ ಹೋಗ್ತೀನಿ ಸಂತಿಗೆ ಬಂದು ಹಂಗ ಹೋಗೋದ? ಹೋಗ್ಲಿಲ್ಲ. ಮನ್ಯಾಗಿನ ಪೇಷಂಟ್ ಹೊರಗೆ ಹೋಗ್ಲಿ ಖರೆ ಮಂಗಳಾರ್ಕೊಂಡು ತರೋದ. ಹೆಂಗಿದ್ಲ ಮಜಾ ಇಲ್ಲ. ಮತ್ತು ಪುಣ್ಯಾಗ ಮಂದಿ ಮಾತಾಡ್ತಿರ್ತಾರ, ಅದಕ್ಕೆ ಅವ್ರಿಗೆ ಡಾಕ್ಟರ್ ತಿನ್ಬೇಡ ಅಂದ್ರು ತಿಂತು ಅದಕ್ಕೆ ಹೆಚ್ಚ. ಇವ್ರು ಅವ್ರ ಮುಂದೆ ನಿಂತು ಹೇಳ್ತಿರ್ತಾರೆ, ಹೌದು ಹಂಗಾಯ್ತು ತಿನ್ನಬಾರ್ದಿತ್ತಂತ. ಮತ್ತೆ ಇವ್ರು ಮಂಗಳಾರ ಫಿಕ್ಸ್ ಅಲ್ಲ? ಸರಿ ಇದೇನ ಹೇಳೋದು? ಹೆಂಗೆ ನಾಲಿಗೆ ಮೋಸ ಮಾಡ್ತೈತೋ ಹಂಗ ಕಣ್ಣು ಮೋಸ ಮಾಡ್ತೈತಿ, ಹಂಗ ಕಿವಿ ಮೋಸ ಮಾಡ್ತೈತಿ, ಹಂಗ ತ್ವಚ, ಹಂಗ ನಾಸಿಕ. ಇವನ್ನೆಲ್ಲ ನಾವು ಚಲೋದಕ್ಕೆ ಬಳಸು. ಚಲೋ ಎಷ್ಟು ಚಂದ ಹೇಳಿದ ಶ್ರೀಕೃಷ್ಣ ಪರಮಾತ್ಮ. ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಯೋಗಯುಕ್ತ. ಅವಂಗ ಚಲೋ ಅಂತ. ಯೋಗಯುಕ್ತ ಯಾರು ಚಲೋ ಅಂದ್ರೆ ಯಾರು ಹಿಂಗೆ ನಡ್ಕೊಳ್ತಾರ ಅವ್ರು ಚಲೋ. ಇನ್ನೊಂದು ಭಾಳ ಚಂದ ಹೇಳ್ತಾನೆ ಶ್ರೀಕೃಷ್ಣ 4ನೇದು. ಸರ್ವಭೂತಾತ್ಮ ಭೂತಾತ್ಮ. ಎಲ್ಲರೂ ಒಂದ, ಎಲ್ಲರೂ ಒಂದ. ಬರೀ ಮನುಷ್ಯರಲ್ಲ, ಪ್ರಾಣಿ ಪಕ್ಷಿನೂ ಒಂದ ಅಂತ ನಾವು. ಅವ್ರೊಳಗಡೆ ಇರೋ ಜೀವನ ಒಂದ, ನಮ್ಮೊಳಗಿರೋ ಜೀವನ ಒಂದ. ಅವ್ರೊಳಗಡೆ ಇರೋ ಭಾವನೂ ಒಂದ, ನಮ್ಮೊಳಗಡೆ ಇರೋ ಭಾವ. ಹಿಂಗ ಎಲ್ಲರೂ ಒಂದ ಅಂತ ತಿಳ್ಕೊಂಡು ಯಾರು ನಡೀತಾರೋ ಅವ್ರನ್ನ ದೇವರು ಹಿಡಿತಾನ, ಕಡಿವರೆಗೂ ದಾಟಿಸ್ತಾನ. ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಧರ್ಮ ಆಧ್ಯಾತ್ಮ ಪಾಲಿಸ್ಬೇಕು. ಇದನ್ನು ಮಾಡಿದೀವಂದ್ರೆ ಆತ್ಮಲಾಭ. ಅದನ್ನು ಕಲಸಾಕನ ಇದೊಂದು 5 ದಿವಸ ಪ್ರವಚನ. ಎಷ್ಟು ಚಲೋ ಪ್ರವಚನ ಹೇಳ್ತಾರಲ್ಲ ಗುರುಗಳು. ಚಲೋ ಹೇಳ್ತಾರಿಲ್ಲ, ಅವ್ರ ಭಾಷೆ ಎಷ್ಟು ಚಲೋ ಇದೆ ನೋಡಿ. ಒಳ್ಳೆ ಪ್ರವಚನಕಾರ, ಶುದ್ಧ ಮನಸ್ಸು. ಹೋದ ವರ್ಷನೂ ಅವರು ಬಂದಿದ್ರು, ಈ ವರ್ಷನೂ ಅವರ, ಮುಂದಿನ ವರ್ಷ. ಮತ್ತು ನೀವು ಬದಲಿ ಆಗೋದಿಲ್ಲ, ಅವರು ಬದಲಿ ಆಗಬಾರ್ದು. ಅಂದ್ರೆ ಬದಲಿ ಅಂದ್ರೆ ನೀವು ಕೇಳಕ್ಕೆ ನೀವೇ ಇರ್ತೀರಿ, ಹೇಳಕ್ಕೆ ಅವರು ಚಂದ ಅನಿಸ್ತದೆ. ಮಂಗಳವಾರ ಫಿಕ್ಸ್. ಎಲ್ಲಿ ಮಠ ಮಂಗಳವಾರ ಬ್ಯಾಗ್ನ್ಯಾಗ ಮ್ಯಾಲೆ ಹಣ್ಣಿನ ಕವರ್ ಬರೋದಿಲ್ಲ, ಅಲ್ಲಿ ಮಠ ಪ್ರವಚನ ಇರೋದ. ನಮ್ದೇನು ವಿಚಾರ, ಹಣ್ಣಿಗೆ ಅರ್ಧ kg 100 ಕೊಡ್ಬೇಕು, 3 ಬರ್ತಾವ. ಇದು 20 ರೂಪಾಯಿಗೆ 4 ಕೊಡ್ತಾರೆ. 40-50 ರೂಪಾಯಿದಾಗ ಮನಿ ಮಂದಿಗೆಲ್ಲ ಹಾಕವು. ಮತ್ತೊಂದು ಉಳಿತೈತಿ, ಅದನ್ನ ಇಟ್ಟಿರ್ತಾರೆ ಗ್ಯಾಸ್ ಕಟ್ಟಿ ಮ್ಯಾಗ. ಅದಲ್ಲೇ ಎಲ್ಲ ಯಾವುದು ಸ್ವಸ್ಥ ಇರ್ತೈತಲ್ಲ
ಅದಕ್ಕೆ ಕಿಮ್ಮತ್ತು ಕಡಿಮೆ. ಯಾವ್ದು ದುಬಾರಿ ಇರ್ತೈತಲ್ಲ ಅದಕ್ಕೆ ಬೆಲೆ ಭಾಳ ಚಲೋ ಆಯಿತು. ನಾಳೆ ಕೊನೆ ದಿವಸನ ಏನೇ ವಿಚಾರ ಮಾಡಿರಿ. ನಾಳೆ ಪ್ರಸಾದ ಇಲ್ಲ, ಇವತ್ತು ದಿನ ಐತೆ ಪ್ರಸಾದ ಇಲ್ಲಂತ ಹಿಂಗೆ ಕೊಡ್ತಾರೆ ಇವರೆಲ್ಲ. ಇದ್ದಿದ್ರಾಗಲಿ ಬೀಸ್ಕೊಂಡಿರ್ತಿದ್ರು. ನಾನು ಒಂದು 4 ಊರು ತಿರುಗಾಡಿ ನೀವು ತಿಳಿತೈತಿ ನನಗೆ. ಹೆಂಗೆ ನಾಳೆ ಮನೆಯಿಂದ ಬುತ್ತಿ ತರ್ತಾರೆ? ಇಲ್ಲ, ನೀವು ಮಾಡ್ತೀರಿ. ನಾಳೆ ಎಲ್ಲ ದಾಸೋಹ, ಅಂದರೆ ನಾಳೆ ಪ್ರವಚನ ಮಂಗಲ. ನಾಳೆನೂ ಎಲ್ಲರೂ ಬರ್ರಿ, ಮತ್ತೊಂದು 4 ಮಂದಿ ಕರ್ಕೊಂಡು ಬರ್ರಿ. ಯಾಕಂದ್ರೆ ನಗ್ತಾರೆ ಅವರು, ನಾಳೆ ನಾವೇನು ಕರ್ಕೊಂಬರಕತ್ತಲ್ರಿ ಅಂತಾರೆ. ನಾಳೆ ಎಲ್ಲರೂ ಬರ್ರಿ, ಹೆಚ್ಚಿನ ಪ್ರಮಾಣದಾಗ ಗುರುಗಳು ಬರ್ತಾರೆ. ಮತ್ತು ನಾನು ಶೇಖರ್ ಅವ್ರಿಗೆ ಅಂದೆ, ಒಟ್ಟು ಮಂದಿ ನೋಡಬೇಡ್ರಿ, 100 ಅದಾರೋ 200 ಅದಾರೋ 500 ಅದಾರೋ ನೋಡಬೇಡ್ರಿ. ಇದು ಮಂದಿ ಸಲುವಾಗಿಲ್ಲ. ಇಷ್ಟ ಮಂದಿ ಇರುವಲ್ ತನಕ ವರ್ಷ ಒಂದು 5 ದಿವಸ ನಡಿ. ಇದಕ್ಕಿಂತ ದೊಡ್ಡ ಕೆಲಸ ಯಾವುದೈತಿ? ಏನು ಇದಕ್ಕೇನು ನಾವೇನು ಭಾಳ ನಷ್ಟ, ನಿಮ್ಗೇನು ಲಾಸ್ ಆಗೋದೈತಿ? ಸ್ವಲ್ಪ ತಂಡ್ಯಾಗ ಕೂತಿದ್ದ ಲಾಸ್ ನಿಮ್ಗೆ ಅಷ್ಟೇ. ನಾನು ನಾಳೆ ಸ್ವಾಮೀಜಿಗೆ ಹೇಳಿ ಮುಂದಿನ ವರ್ಷ ಒಂದು ಪರ್ಮಿಷನ್ ಕೊಡಿಸ್ಬಿಡ್ತೀನಿ. ಏನಂದ್ರೆ ರಗ್ ತೊಗೊಂಡು ಬಂದ್ಬಿಡ್ಬೇಕು. ಆಮೇಲೆ ಸ್ವಲ್ಪ ಬೈಲಿರೋದ್ರಿಂದ ಅವು ಒಮ್ಮೆ ಪ್ರವಚನ ಹಂಗೂ ಮಾಡಿ ನೋಡ್ಬೇಕು. ಬರೀ ಪಾಪ ಸ್ವಾಮೀಜಿಗೆ ತ್ರಾಸ ಆಗ್ಬಿಟ್ಟ. ಯಾಕಂದ್ರೆ ರಗ್ ಬರೋದನ್ನ ನೀವು ಎಚ್ಚರಿರ್ಬೇಕಲ್ಲ. ಆಮೇಲೆ ಅವರ ಮಂಗಳಾರತಿ ಮಾಡಿ ಹೇಳ್ರಪ್ಪ ಇನ್ನು ಹೋಗ್ರಿ, ಅಥವಾ ನಮಗರ ಹೋಗಕ್ಕೆ ಹಾದಿಗಿರಿ ಅಂತ. ಭಾಳ ಸಂತೋಷ ಆಯಿತು. ನಮಸ್ಕಾರ.